ಸುಮಂಗಲದ ನೇತೃತ್ವವನ್ನು ಯಶಸ್ವಿಯಾಗಿ ನಿರ್ವಹಿಸಿ 57 ಬಾರಿ ನಗುನಗುತ್ತಾ ರಕ್ತದಾನವನ್ನು ಮಾಡಿದ, ಅವರ ಹೃನ್ಮನಗಳಲ್ಲಿ ಸದಾ ರಕ್ತ ಚಿಮ್ಮುವಂತೆ ಮಾಡಿದ ಅವರ ಪತ್ನಿಯವರಿಗೂ ಕೂಡ ಈ ವಿಶೇಷ ಸಂದರ್ಭದಲ್ಲಿ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ, ಇದುವರೆಗೆ मेहता जी इस सभा में विद्युत का संचार करवाया है. ಈ ವಯಸ್ಸಿನಲ್ಲಿಯೂ ಕೂಡ ಅವರು ನಡೆದಾಡ್ತಾ ಎಲ್ಲರಲ್ಲಿಯೂ ಸ್ಫೂರ್ತಿಯನ್ನು ತುಂಬಿದ್ದು ನೋಡಿದರೆ ಬಹುಶಃ ಆನಂದ ನಮಗೆಲ್ಲರಿಗೂ ಜಾಸ್ತಿ ಆಗುತ್ತೆ. ಅಂತಹ ಹಿರಿಯರು, ಅನೇಕ ಲಯನ್ ಸಂಸ್ಥೆಯ ಪದಾಧಿಕಾರಿಗಳು ಮತ್ತು ಪ್ರೀತಿಯ ಎಲ್ಲ ಸದಸ್ಯರು ತಾವೆಲ್ಲ ಸೇರಿದಿರಿ. ಬಹುಶಃ ಇದೇ ಸಭೆಯಲ್ಲಿ 2ನೆಯ ಭಾಷಣ ನಂದು. ಲಯನ್ಸ್ ಅವರು ನನ್ನ ಮೇಲೆ ಪ್ರೀತಿ ಇಟ್ಟು ಅನೇಕ ಕಡೆ, ಕೆಲವರಿಗೆ ಒಂದೊಂದು ಕ್ಲಬ್ನಲ್ಲಿ ಮೆಂಬರ್ ಆಗಿರ್ತಾರೆ, ನಾನು ಎಲ್ಲ ಕ್ಲಬ್ಬಿಗೂ ಮೆಂಬರೇ ಒಂದು ಲೆಕ್ಕದಲ್ಲಿ. ಹೆಚ್ಚಿನ ಕಡೆಗಳಲ್ಲಿ ಇವಾಗ ಬರುವಾಗ ತುಂಬ ಪ್ರೀತಿಯಿಂದ ಮಡಿಕೇರಿಯಲ್ಲಿ ಹೋದಾಗ ಅವರು ಪ್ರೀತಿ ಆದರ ನಿಜವಾಗಿಯೂ ಕೂಡ ಯಾವತ್ತೂ ಮರೆಯಾಗಿಲ್ಲ. ಬಹುಶಃ ಮದುವೆ ಮನೆಯಲ್ಲೂ ಕೂಡ ಈ ಥರ ಸನ್ಮಾನ ಮಾಡಿಸ್ಕೊಂಡಿದ್ದಿಲ್ಲ ನಾನು. ಅಷ್ಟು ಪ್ರೀತಿ. ಆ ಪ್ರೀತಿಗೆ ಎಷ್ಟರ ಮಟ್ಟಿಗೆ ಇವತ್ತು ನ್ಯಾಯ ಒದಗಿಸ್ತೇನೋ ಗೊತ್ತಿಲ್ಲ. ಎಲ್ಲರಿಗಿಂತ ಹೆಚ್ಚು 45 ನಿಮಿಷ ನನಗೆ ಕೊಟ್ಟಿದ್ದಾರೆ. ಆ ಉದ್ಗಾರ ನೋಡಿದರೆ ಬೇಡವೇನು ಅಂತ ಅನಿಸ್ತಾ ಇದೆ. ಆದರೂ ಒಂದಷ್ಟು ಲಯನ್ ಸಂಸ್ಥೆ ಇವತ್ತು ಏನೆಲ್ಲ ಕೆಲಸ ಮಾಡ್ತಾ ಇದೆ, ನಾನು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೆ. ನಮ್ಮನ್ನು ಆಳುವ ಶಾಸಕರು ಕೊನೆ ಪಕ್ಷ ಒಂದು 5 ವರ್ಷ ಈ ಸಂಸ್ಥೆಯಲ್ಲಿ ಕೆಲಸ ಮಾಡಿದರೆ ನಮ್ಮ ಸಮಾಜ ಎಷ್ಟೋ ಸುಧಾರಣೆ ಆಗ್ತಾ ಇತ್ತು. ಒಂದು ಜೋಕ್ ಇದೆ, ಯಾವುದೋ ಒಂದು ಸಣ್ಣ ಹುಡುಗಿ ಹೇಳ್ತಾ ಇತ್ತು, ಕೊಯ್ ಕುರ್ಸಿ ಕೆ ಲಿಯೆ ಲಡ್ತಾ ಹೈ, ಕೊಯ್ ಜಾತಿ ಕೆ ಲಿಯೆ ಲಡ್ತಾ ಹೈ, ಕೊಯ್ ಧರ್ಮ ಕೆ ಲಿಯೆ ಲಡ್ತಾ ಹೈ, कोई वर्ग के लिए लड़ता है, किंतु दुनिया में एक ही निस्वार्थ रिश्ता है, वह है पति पत्नी का, क्योंकि बिना कारण वे लड़ते हैं. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ಕುರ್ಸಿಗೆ ಲಡಾಯಿ ಇಲ್ಲ, ಜವಾಬ್ದಾರಿಯುತವಾದ ಕುರ್ಸಿ. ಅಧ್ಯಕ್ಷ ಸ್ಥಾನ ಬಿಟ್ಕೊಡ್ಬೇಕು ಅಂತ ನಗುನಗುತ್ತಾ ಬಿಟ್ಟುಕೊಟ್ಬಿಡ್ತಾರೆ. ಹಾಗೇ ಏನಾದರೂ ನಮ್ಮ ದೇಶದ್ದು ರಾಜ್ಯದ್ದು ಎಲ್ಲ ಆಗಿಬಿಟ್ಟಿದ್ರೆ ಎಷ್ಟು ಸುಭಿಕ್ಷ ಅಲ್ವಾ. ಲಯನ್ಸ್ ಅದರ ಪ್ರತಿಯೊಂದು ಅಕ್ಷರಕ್ಕೂ ಕೂಡ ಅರ್ಥ ಇದೆ. ಎಷ್ಟು ಚೆನ್ನಾಗಿ ಆ ಪುಣ್ಯಾತ್ಮ 1917ರಲ್ಲಿ ಮೆಲ್ವಿನ್ ಜೋನ್ಸ್ ಅವನು ಇದನ್ನು ಹುಟ್ಟು ಹಾಕಬೇಕಾದ್ರೆ ಅವನಲ್ಲಿ ಯಾವ ರೀತಿಯ ಮನಸ್ಸಿನಲ್ಲಿ ಸಂಚಾರವಾಗುವ ಸಾತ್ವಿಕತೆ ಎಷ್ಟಿರ್ಬೋದು. ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಸಂಸ್ಥೆಯ ಮೂಲ ಕಾರಣಕರ್ತರಾಗಿರಬೇಕಾದ್ರೆ ಭಗವಂತ ಯಾರ್ಯಾರಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಶಕ್ತಿ ಕೊಡ್ತಾನೆ ಅಂದರೆ ಹೀ ಈಸ್ ಗ್ರೇಟ್ ಅಲ್ವಾ. ಅದಕ್ಕೆ ಡಿ.ವಿ. ಗುಂಡಪ್ಪನವ್ರು ಹೇಳ್ತಾರೆ, ನಾವು ಬೇರೆ ಕಡೆ ಎಲ್ಲ ದೇವರನ್ನು ಕಾಣುವ ಅಗತ್ಯ ಇಲ್ಲ, ಮನುಷ್ಯರಲ್ಲೇ ಕಾಣಬೇಕಂತೆ. ಆ ಸೇವೆ ಪ್ರಧಾನವಾಗಿ ಇಟ್ಟುಕೊಂಡು ಭಗವಂತ ಶ್ರೀಮಂತನನ್ನು ಹುಟ್ಟಿಸಿರ್ತಾನೆ, ಅವನಿಗೆ ಸಿರಿವಂತಿಕೆ ಕೊಟ್ಟಿರ್ತಾನೆ. ಅದೇ ಸಮಯದಲ್ಲಿ ಬಡವನ್ನೂ ಕೂಡ ಹುಟ್ಟಿಸ್ತಾನೆ, ಬಡವನ ಜೊತೆಗೆ ಹೋಗಿ ನಿಂತ್ಕೊಳ್ತಾನೆ. ಸಿರಿವಂತ ತನ್ನಲ್ಲಿರೋ ಸಿರಿಯನ್ನು ಖರ್ಚು ಮಾಡಿಕೊಂಡು ಬಡವನ ಜೊತೆಗೆ ನಿಂತರೆ ದೇವ ಖಂಡಿತವಾಗಿ ಒಲಿತಾನೆ. ಇದು ನಿಜವಾದ ಪೂಜೆ ಅಲ್ವಾ. ಸೇವೆ ನಿಜವಾದ ಪೂಜೆ ಆಗಬೇಕದು. ಆದ್ದರಿಂದ ಆ ಸೇವಾ ಮನೋಭಾವನೆಯನ್ನು ಸದಾ ತುಂಬತಕ್ಕಂತಹ ನೇತೃತ್ವವನ್ನು, ಲೀಡರ್ಶಿಪ್ಪನ್ನು ಬೆಳೆಸುವಂಥ ಒಂದು ಸಂಸ್ಥೆ, ಅದ್ಭುತವಾದ ಸಂಸ್ಥೆ. ಲಿಬರ್ಟಿ, ಇಂಟೆಲಿಜೆನ್ಸ್, ಅವರ್ ನೇಷನ್ ಸೇಫ್ಟಿ ಅಂತ ಆ ಒಂದೊಂದು ಅಕ್ಷರಕ್ಕೆ ಅದಕ್ಕೆ ಅರ್ಥ ಇದೆ. ಪ್ರಧಾನವಾಗಿ ಲಯನ್ ಅಂತ ಇಂಗ್ಲೀಷಿನ ಶಬ್ದಕ್ಕೆ ಸಿಂಹ ಅಂತ ಅರ್ಥ. ಸಿಂಹವನ್ನು ಯಾಕೆ ಇಟ್ಕೊಂಡಿದ್ದಾರೆ ಅಂದರೆ, ಸಿಂಹ ತಾನಾಗೇ ಲೀಡರ್ ಆಗಿದೆ, ಬೇರೆಯವರು ಲೀಡರ್ ಮಾಡಿದ್ದಲ್ಲ, ತನ್ನ ಸ್ವಂತ ಶಕ್ತಿಯಿಂದ ಲೀಡರ್ ಆಗಿದೆಯಲ್ವಾ. ಹಾಗೆ ಲೀಡರ್ ಆಗಬೇಕು. ಉತ್ತಮ ಆತ್ಮನಾಖ್ಯಾತ, ನನ್ನಿಂದ ನಾನೇ ಪ್ರಸಿದ್ಧಿಗೆ ಒಂದು ಲೀಡರ್ ಆದರೆ ಮಾತ್ರ ಅದಕ್ಕೆ ಲೀಡರ್ಶಿಪ್ಗೆ ಕ್ವಾಲಿಟಿ. ಅದು ನಮ್ಮ ಅಪ್ಪ ಲೀಡರ್ ಆಗಿದ್ರು, ಮಂತ್ರಿ ಆಗಿದ್ರು, ನಾನು ಮಂತ್ರಿ ಆದರೆ ಅದು ಅಲ್ವೇ ಅಲ್ಲ. ಉತ್ತಮ ಆತ್ಮನಾಖ್ಯಾತಾ ಪಿತು ಖ್ಯಾತಾಶ್ಚ ಮಧ್ಯಮಾ ಅಧಮಾ ಮಾತುಲಾಖ್ಯಾತಾ ಸ್ತ್ರೀಖ್ಯಾತಾ ಅಧಮಾಧಮಾ ಅಂತ ಒಂದು ಸುಭಾಷಿತ ಇದೆ. ಯಾರು ತಮ್ಮಿಂದಲೇ ಪ್ರಸಿದ್ಧಿಗೆ ಬಂತಾರೆ, ತಮ್ಮ ಗುಣತಣ್ಣತೆಗಳಿಂದ ಪ್ರಸಿದ್ಧಿಗೆ ಬರ್ತಾರೆ, ಅವರು ನಿಜವಾದ ನಾಯಕರಾಗಲಿಕ್ಕೆ ಅರ್ಹತೆ, ಅವರು ಉತ್ತಮರಾಗಿರ್ಲಿಕ್ಕೆ ಸಾಧ್ಯ.
ಅವ್ರ ಅಪ್ಪ ಅಮ್ಮ ಫೇಮಸ್ ಆಗಿದ್ರು ಆದ್ರಿಂದ ಮಗ ಫೇಮಸ್ ಆದ ಅಂದಲ್ಲ. ಇಲ್ಲಿ ಲೈನ್ಸಲ್ಲಿ ಬರಲ್ಲ ಈ ರೀತಿಯಾಗಿ. ಸ್ವಂತ ಯೋಗ್ಯತೆಯನ್ನು ಹುಡ್ಕೊಂಡು ಬರುತ್ತೆ ಲೀಡರ್ಶಿಪ್ಪು. ಇನ್ನು ಅಧಮಾಹ ಮಾತುಲಾಖ್ಯಾತ, ಮಾವ ಕೊಟ್ಟು ವರದಕ್ಷಿಣೆಯನ್ನು ತಗೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರಲ್ಲ, ಅವ್ರನ್ನ ಸ್ವಲ್ಪ ನೀಚ ಕೆಟಗರಿಗೆ ಸೇರೋರು ಅಂತ ಹೇಳುತ್ತಾ ಸುಭಾಷಿತ. ಇನ್ನು ತನ್ನ ಪೌರುಷವನ್ನೆಲ್ಲ ಬದಿಗೊಟ್ಟು ಒಬ್ಬಳ ಸ್ತ್ರೀಯಿಂದಾಗಿಯೇ ಬದುಕ್ತಾನಲ್ಲ, ಅವನು ಅಧಮಾಧಮ ಅಂತ. ಈಗ ಸ್ತ್ರೀಗೆ ಕೊಡುವ ಅಪ್ರಾಧಾನ್ಯತೆ ಅಲ್ಲ, ಇವನು ಪುರುಷತ್ವವನ್ನು ಮುಡುಪಾಗಿಟ್ಟು ಬಿಟ್ಟಿರ್ತಾನೆ, ಅವನು ಏನು ಉಪಯೋಗಿಸೋದೇ ಇಲ್ಲ. ಆದ್ದರಿಂದ ಯಾರು ತನ್ನಿಂದಲೇ ಪ್ರಸಿದ್ಧಿಗೆ ಬರ್ತಾರೆ ಅವರು ನಿಜವಾದ ಲೀಡರ್ ಆಗಲಿಕ್ಕೆ ಅರ್ಹತೆ ಪಡೀತಾರೆ. ಅದಕ್ಕೆ ಆ ಸಿಂಹದ ಬಗ್ಗೆ ಒಂದು ಸುಭಾಷಿತ ಇದೆ. ನಾಭಿಷೇಕ ನ ಸಂಸ್ಕಾರ ಸಿಂಹಸ್ಯ ಕ್ರಿಯತೆ ವನೆ ವಿಕ್ರಮಾರ್ಜಿತ ಸತ್ವಸ್ಯ ಸ್ವಯಮೇವ ಮೃಗೇಂದ್ರತ ಅಂತ. ಎಂಥ ಅದ್ಭುತವಾದ ಪದ್ಯ ನೋಡಿ ಅದು. ಸಿಂಹದ ಗಾಂಭೀರ್ಯವನ್ನು ಹೇಳುವಂಥದ್ದು. ಯಾರು ಕೂಡ ಸಿಂಹಕ್ಕೆ ಕಾಡಿನಲ್ಲಿ ಅಭಿಷೇಕ ಮಾಡಲ್ಲ, ರಾಜನಾಗುವ ಸಂಸ್ಕಾರ ಕೊಡಲ್ಲ, ಪಟ್ಟಾಭಿಷೇಕ ಏನೂ ಇಲ್ಲ ಅದಕ್ಕೆ. ನಾಭಿಷೇಕ ನ ಸಂಸ್ಕಾರ ಸಿಂಹಸ್ಯ ಕ್ರಿಯತೇವನೇ ವಿಕ್ರಮಾರ್ಜಿತ ಸತ್ವಸ್ಯ. ತನ್ನ ಸ್ವಂತ ಶಕ್ತಿಯಿಂದ ಸ್ವಯಮೇವ ಮೃಗೇಂದ್ರತ, ತಾನೇ ಮೃಗರಾಜ ಅಂತ ಕರೆಸ್ಕೊಳ್ತಲ್ಲ, ಇದು ಸತ್ವ, ಇದು ಲೀಡರ್ಶಿಪ್ ಕ್ವಾಲಿಟಿ. ಲೀಡರ್ಶಿಪ್ ಕ್ವಾಲಿಟಿ ಬರಬೇಕಾದ್ರೆ ನಮ್ಮಲ್ಲಿ ಅಷ್ಟೆಲ್ಲ ಸತ್ವಗಳು ಇರಬೇಕಾಗತ್ತೆ. ಇಲ್ಲದ್ರೆ ಇಷ್ಟು ಜನರನ್ನು ಆಕರ್ಷಣೆ ಮಾಡಬೇಕಾದ್ರೆ ಅವರಲ್ಲಿ ಎಕ್ಸ್ಟ್ರಾರ್ಡಿನರಿ ಕೆಪಾಸಿಟಿ ಇರಲೇಬೇಕಲ್ವಾ. ಮಹಾಸತ್ವ ಅತಿಗಂಭೀರ ಕ್ಷಮಾವಾನ್ ಅವಿಕಥನ ಸ್ಥಿರ ನಿಗೂಢ ಅಹಂಕಾರ ತೀರೋದಾತ್ತ ದೃಢವ್ರತ ಅಂತ ಇಡೀ ನಾಯಕತ್ವದ ಲಕ್ಷಣ ಹೇಗಿರಬೇಕು ಅಂತ ಇವತ್ತಿಗೂ ಅನ್ವಯ ಆಗುವ ಹಾಗೆ ಪ್ರಾಕೃತ ಪ್ರಕಾಶದಲ್ಲಿ ಧನಂಜಯ ಎಷ್ಟು ಚೆನ್ನಾಗಿ ಹೇಳ್ತಾನೆ. ಆ ಲೀಡರ್ಶಿಪ್ ಕ್ವಾಲಿಟಿ ಹೇಗಿರಬೇಕಂತೆ. ಮಹಾಸತ್ವ ಬಲಶಾಲಿ, ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಸತ್ವ ಇರಬೇಕು ಅವನಿಗೆ. ಕೇವಲ ಹೊರಗಡೆ ಸತ್ವ ಆಗಲ್ಲ, ಒಳಗಡೆ ಬುದ್ಧಿವಂತಿಕೆ, ಇಂಟೆಲಿಜೆನ್ಸ್, ದಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಹಿಯರ್. ವಿಕ್ರಮಾರ್ಜಿತ ಸತ್ವಸ್ಯ ಮಹಾಸತ್ವ ಅತಿಗಂಭೀರ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಯಾರು ಇಲ್ಲೆಲ್ಲ ತುಂಬ ಸಂಸ್ಥೆಯ ಲೀಡರ್ ಆಗಬೇಕು ಅಂತ ಬಯಸುವವರಿಗೆ ಎಷ್ಟು ಚೆನ್ನಾಗಿ ಹಿಂಟ್ ಕೊಡ್ತಾನೆ ಅವನು. ಮಹಾಸತ್ವ ಅತಿಗಂಭೀರ, ಗಂಭೀರನಾಗಿರಬೇಕಂತೆ, ಚೆಲ್ಲು ಹರಿಬಾರದಂತೆ. ಲೀಡರ್ಶಿಪ್ ಕ್ವಾಲಿಟಿನೇ ಅಲ್ಲ ಅದು. ಹುಚ್ಚುಚ್ಚಾಗಿ ಮಾತಾಡೋದು, ಈಗೊಂದು ಮಾತಾಡೋದು, ಮತ್ತೊಂದು ಗಳಿಗೆ ಮತ್ತೊಂದು ಮಾತಾಡೋದು, ನಮ್ಮ ಟ್ರಂಪಾಸುರರು ಮಾತಾಡ್ತಾರಲ್ಲ ಹಾಗೆ. ಅದು ಲೀಡರ್ಶಿಪ್ಪೇ ಅಲ್ಲ. ಇವತ್ತು ನೋಡಿ ಇಡೀ ಜಗತ್ತೇ ಅವನ ಕೆಪಾಸಿಟಿನ ಅಲ್ಲಗಳಿಸ್ತಾ ಇದೆ. ಅದು ಲೀಡರ್ಶಿಪ್. ಅದು ಎಷ್ಟು ಜಗತ್ತಿಗೆ ಮಾರಕನಾಗಿದ್ರೆ ಆ ವ್ಯಕ್ತಿತ್ವ ಅದು. ಅದಕ್ಕೆ ನಾನು ಹೇಳಿದೆ, ಅವನೆಲ್ಲಾದರೂ ಒಂದು 5 ವರ್ಷ 10 ವರ್ಷ ಲಯನ್ಸ್ ಸಂಸ್ಥೆ ಅಂಡರ್ ಬಂದಿದ್ರೆ ಖಂಡಿತವಾಗಿಯೂ ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಮಹಾಸತ್ವ ಅತಿಗಂಭೀರ, ಗಂಭೀರವಾಗಿರ್ಬೇಕಂತೆ. ಆ ಉನ್ನತ ಸ್ಥಾನದಲ್ಲಿ ಇರುವವರು ಗಂಭೀರವಾಗಿರ್ಬೇಕಂತೆ, ಅದೊಂದು ಗುಣ. ಅತಿಗಂಭೀರ ಕ್ಷಮಾವಾನ್, ಮೂರನೇದು ಕ್ಷಮಿಸುವ ಗುಣ ಇರಬೇಕು. ಹೀಗೆಲ್ಲ ದೊಡ್ಡ ಸಮಾರಂಭ ಮಾಡಬೇಕು, ಸಂಭಾಳನೆ ಎಷ್ಟು ತೊಂದರೆಗಳನ್ನು ತಗೋಬೇಕಾಗತ್ತೆ, ಎಷ್ಟು ಅಪಾಯಗಳನ್ನು ಎದುರಿಸಬೇಕಾಗತ್ತೆ. ಆಮೇಲೆ ಒಬ್ಬೊಬ್ಬರು ನನ್ನ ಮಾತಾಡ್ತಾರೆ, ಅಯ್ಯೋ ಇದು ಮಾಡ್ಬೋದಿತ್ತು ಅದು ಮಾಡ್ಬೋದಿತ್ತು ಅಂತ. ಎಲ್ಲವನ್ನೂ ಸಹನೆಯಿಂದ ಎದುರಿಸುವ ಶಕ್ತಿ ಇರಬೇಕಾಗತ್ತೆ ಲೀಡರಿಗೆ. ಕ್ಷಮಾವಾನ್ ಮತ್ತೊಂದು ನೋಡಿ ಗುಣ ಹೇಗೆ ಹೇಳುತ್ತೆ ಅಂತ ನೀವು ಹುಡುಕಿದ್ರೆ ಸಿಗಲ್ಲ ಇದು. ನಮ್ಗೆ ಯಾವ ಬಾಲ್ಯದಲ್ಲಿ ಸಂಸ್ಕೃತ ಕಲ್ತ್ವಿ, ಇದೆಲ್ಲ ಒಂದಷ್ಟು ಆ ಅಂಶಗಳು ಇದ್ವಲ್ಲ, ಅದು ನೆನಪಾದಾಗ, ಆ ಲಯನ್ಸ್ ಬಂದಾಗ ಇವೆಲ್ಲ ನೆನಪಾಗ್ತವೆ ನೋಡಿ. ಎಷ್ಟು ಅದ್ಭುತವಾಗಿದೆ ಅದು. ಕ್ಷಮಾವಾನ್ ಅವಿಕತ್ತನಃ, ಲೀಡರ್ ಆದವನು ತನ್ನನ್ನು ತಾನು ಯಾವತ್ತೂ ಹೊಗಳಿಕೊಳ್ಳಬಾರದು. ಮೋಸ್ಟ್ ಇಂಪಾರ್ಟೆಂಟ್ ಇದು. ಪ್ರಕೃತಿ ನೋಡು ಗೊತ್ತಾಗ ಒಂದು ತಮಟೆಗಳಿಲ್ಲ, ಫಲಮಾಗುವಂದು ತುತ್ತೂರಿದರಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಹೆಸರೆಂಬುದೇ ಕಸರು ಬೀಸುವ ಗಾಳಿ, ಹಸೆಯೊಂದು ನಿನಗೆ ಬ್ರಹ್ಮಪುರಿಯೊಳಗೆ. ಶಿಶುವಾಗು ನೀ ಮನದಿ, ಹಸುವಾಗು ಸಸಿಯಾಗು, ಕಸಬೊರಕೆಯಾಗಿಳೆಗೆ ಮಂಕುತಿಮ್ಮ. ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕರದ ಬರಹಕ್ಕೆ ಮೊದಲಿಗದ ನಾನು. ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ, ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ. ಸೇವೆ ಮಾಡಬೇಕಾದ್ರೆ ಈ ಭಾವ ಇರಬೇಕಂತೆ. ಇಳಗಿಂದ ಮೊಳಗೆಯೊಗೆ ಒಂದು ತಮಟೆಗಳಿಲ್ಲ. ಇದೆಲ್ಲ ಪದ್ಯ ಹೇಳುವಾಗ ರೋಮಾಂಚನ ಆಗುತ್ತೆ. ಈ ಸಾಹಿತ್ಯ ಎಷ್ಟು ಚೆನ್ನಾಗಿ ನಮ್ಮ ಕರ್ನಾಟಕದಲ್ಲಿ ಇದೆ. ನಾನು ನೇರವಾಗಿ ನಿಜವಾಗಿ ಹೇಳ್ತೀನಿ, ರಿಟೈರ್ ಆಗಿ ನನಗೆ 9 ವರ್ಷ ಆಯಿತು. 60ರ ಮೇಲೆ 9 ವರ್ಷ, 60ರ ಹಾಗೆ ಇಟ್ಟಿದ್ದೀನಿ. ಒಂದು ಕಾವ್ಯ ಡಿ ವಿ ಜಿ ಅವರ ಕಗ್ಗ 1945 ಮುಕ್ತಗಳಿದ್ದಾವೆ. ಅದರೊಳಗೆ 45 ವರ್ಷ
ವರ್ಷ ಆದಾಗ ಒಂದು 2-3 ವರ್ಷದಲ್ಲಿ 800 ಪದ್ಯ ಬಾಯಿ ಕಲ್ತಿದ್ದೆ. ಈಗ ಕಲಿಯೋಕ್ಕಾಗಲ್ಲ. ಅದನ್ನೇ ಕಲ್ತ್ಕೊಂಡು ಊರೆಲ್ಲ ಸಂಚಾರ ಮಾಡ್ತೀನಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವೆಲ್ಲ ಸಂಸ್ಥೆ ಅಂಡರಲ್ಲಿ ಬರ್ತಿರಲ್ಲ, ಆರೋಗ್ಯಕ್ಕೆ ಎಷ್ಟು ಮದ್ದು ಗೊತ್ತಾ? 4 ಜನರ ಜೊತೆಗೆ ಬೆರೆತರೆ, ಎಲ್ಲರ ಜೊತೆಗೆ ಬೆರೆತಾಗ ಸಂತೋಷವೇ ಸಂತೋಷ. ಇನ್ನು 69 ವರ್ಷಗೂ ಇಷ್ಟು ಬಿಕಾಸ್ ಆಫ್ ದಟ್ ಪೊಯೆಟ್ರಿ. 3500ಕ್ಕೂ ಹೆಚ್ಚು ಕಾರ್ಯಕ್ರಮಗಳು ಇಡೀ ರಾಜ್ಯದಾದ್ಯಂತ ಎಲ್ಲ ಕಡೆ ನಡೀತಾ ಇದೆ ಅಂದರೆ ನನಗೆ ನಿಜವಾಗಿ ಆಶ್ಚರ್ಯ ಆಗುತ್ತೆ. ಈ ಕಾವ್ಯಕ್ಕೆ ಇಷ್ಟೊಂದು ಸತ್ವ ಇದೆಯಾ? ಅಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಲ್ವಾ. ಭೂಮಿಯಲ್ಲಿ ಅದೆಷ್ಟು ಕೋಟಿ ಕೋಟಿ ಬೀಜಗಳಿಗೆ ಮೊಳಕೆ ಬರೆಸುತ್ತಲ್ಲ. ನಮ್ಮ ಯೋಗ್ಯತೆಗೆ ಒಂದು ಬೀಜಕ್ಕೆ 15 ದಿವಸ ತಗೊಳ್ಳಿ, ಒಂದು ಮೊಳಕೆ ಬರ್ಸೋಕ್ಕಾಗತ್ತ ಅಂಗೈಲಿಟ್ಕೊಂಡು? ಕಾಲಕ್ಕೆ ಅದಕ್ಕೆ ಬೇಕಾದ ಕೊಟ್ಕೊಂಡು ಆ ಬೀಜದಲ್ಲಿ ಎಲ್ಲಿ ಮರ ಇದೆ, ಎಲ್ಲಿ ಎಲೆ ಇದೆ, ಎಲ್ಲಿ ಕಾಂಡ ಇದೆ ಏನೂ ಗೊತ್ತಾಗಲ್ಲ. ಭೂಮಿಗೆ ಬಿತ್ತೋ 2-3 ದಿವಸದಲ್ಲಿ ಎಷ್ಟು ಚೆನ್ನಾಗಿ ಸೊಂಪಾಗಿ ಮೇಲೆ ಎದ್ದು ಬಿಡುತ್ತಲ್ಲ ಗಿಡ. ಆ ಗಿಡಕ್ಕೆ ಆಸರೆಯನ್ನು ಕೊಟ್ಟು ಬೆಳೆಸಿದ್ದು ಭೂಮಿ ಸೈಲೆಂಟ್ ಆಗಿದೆ. ನಾವು ಗ್ರೇಟ್ ಅಂತ ನೋಡ್ತೀವಿ. ನಾವು ಗಿಡ ದಾನ ಕೊಟ್ಟವಿ, ಒಂದು ಗಿಡ ಕೊಟ್ವಿ, ಗಿಡ ನೆಟ್ವಿ. ವನ ಮಹೋತ್ಸವ ಅಂತ ಹೇಳಿ ಇವರೆಲ್ಲ ಮಾಡೋದು ನೋಡ್ಕೊಂಡು ನಮ್ಮ ಜನ ಏನಂದ್ರು ಗೊತ್ತಾ? ವನ ಮಹೋತ್ಸವ ಅಂದರು. ಮಾಡೋದೇ ಅದು ಕೆಲಸ. ಇಲ್ಲಿ ನಮ್ಮ ಸರ್ಕಾರ ಕಾರ್ಯಕ್ರಮಗಳ ಒಬ್ಬ ಗುಂಡಿ ತೆಗಿತಾ ಹೋಗ್ತಾ ಇದ್ದಂತೆ, ಮತ್ತೊಬ್ಬ ಗುಂಡಿ ಮುಚ್ಚುತ್ತಾ ಬರ್ತಾ ಇದ್ದ. ಯಾರೋ ಕೇಳಿದ್ರು, ಅದ್ಯಾಕೆ ಗುಂಡಿ ತೆಗೆದು ಮುಚ್ಚಿದಕ್ಕೆ? ಗಿಡ ನೆಡುವನು ಬರಲಿಲ್ಲ, ರಜಾ ಹಾಕಿದ್ದಾನೆ. ಇದು ನಮ್ಮದು. ಅದು ನೋಡಿಕೊಂಡ್ರು ಹಸಿರೀಕರಣ ಅಂತ ಹೆಸರು ಚೇಂಜ್ ಮಾಡಿದರು. ಈಗೇನಾಗುತ್ತೆ? ಹಸಿರೀಕರಣಕ್ಕೆ ಹೆಸರೀಕರಣ ಅಂತ ಹೇಳ್ತಿದ್ದಾರೆ. ಮಾಡುವ ಕೆಲಸ ಪ್ರಾಮಾಣಿಕವಾಗಿದ್ದರೆ ಯಾಕೆ ಈ ರೀತಿಯ ಅಪಾರ್ಥಗಳು ಬರ್ತವೆ? ಅದಕ್ಕೆ ಭೂಮಿಯನ್ನು ಕೊಡಬೇಕಾ? ಭೂಮಿಯನ್ನು ನೋಡಿ ನಾವು ತಿಳ್ಕೋಬೇಕಲ್ವಾ? ಇಳೆಯಿಂದ ಮೊಳಕೆಯೋಗೆ ಒಂದು ತಮಟೆಗಳಿಲ್ಲ, ತಮಟೆ ಬಾರಿಸಿ ನಾನು ಇಷ್ಟು ಬೀಜ ಬರೆಸಿದೆ ಅಂತ ಯಾವತ್ತಾದರೂ ಭೂಮಿ ಹೇಳ್ಕೊಳ್ಳುತ್ತಾ? ಫಲಮಾಗು ಒಂದು ತುತ್ತೂರಿದನಿಗಿಲ್ಲ. ಮರಗಳು ಪ್ರತಿ ಕ್ಷಣಕ್ಕೆ ಬೇರಿನಿಂದ ತನಗೆ ಬೇಕಾದ ನೀರನ್ನು, ಗೊಬ್ಬರವನ್ನು ಎಲೆಯವರೆಗೂ ಚಿಗುರುವರೆಗೂ ಹರಿಸುತ್ತಾ ಹಣ್ಣುಗಳನ್ನು ಕೊಡುತ್ತೆ, ಹೂಗಳನ್ನು ಬಿಡುತ್ತೆ, ಎಷ್ಟು ನೆರಳನ್ನು ಕೊಡುತ್ತೆ. ಅಷ್ಟೆಲ್ಲ ಕೊಟ್ಟರೂ ಕೂಡ ತುತ್ತೂರಿ ಊದಿ ಯಾವುದಾದ್ರೂ ಒಂದು ಹಲಸಿನ ಮರ, ಯಾವುದಾದ್ರೂ ಒಂದು ಮಾವಿನ ಮರ, ಯಾವುದಾದ್ರೂ ಒಂದು ತೆಂಗಿನ ಮರ ನಾನು ಈ ವರ್ಷ ಇಷ್ಟು ಹಣ್ಣು ಬಿಟ್ಟೆ ಅಂತ ಹೇಳಿಕೊಳ್ಳುತ್ತಾ? ಸೈಲೆಂಟಾಗಿ ಕೆಲಸ ಮಾಡುತ್ತಲ್ಲ. ಈ ರೀತಿಯ ಕೆಲಸ ಮಾಡಿದರೆ ನಾಯಕತ್ವ ಎಷ್ಟು ಚೆನ್ನಾಗಿ ನೋಡಿ. ನೀವು ಪ್ರಾಕ್ಟಿಕಲ್ ಮಾಡಿ ನೋಡಿ. ಯಾವತ್ತೂ ಅಷ್ಟೇ ನಿಮ್ಮನ್ನು ಹುಡುಕೊಂಡು ಮೂಲೆಗೆ ಬರಬೇಕೇ ಹೊರತು ನೀವೇ ಎದುರುಗಡೆ ಕೂತ್ಕೊಂಡು ನಾನು ಮಾಡಿದೆ ಅಂತ ಹೇಳಿದರೆ ಬೆಲೆ ಇಲ್ಲ. ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಲೀಡರ್ಶಿಪ್ ಕ್ವಾಲಿಟಿ, ಎಷ್ಟು ಅದ್ಭುತವಾಗಿದೆ ಅಲ್ವಾ ಇದು. ಫಲಮಾಗು ಒಂದು ತುತ್ತೂರಿದನಿ ಇಲ್ಲ, ಬೆಳಕೀವ ಸೂರ್ಯ ಚಂದ್ರದೊಂದು ಸದ್ದಿಲ್ಲ. ಹೇಗೆ ಉದಾಹರಣೆ ಕೊಡ್ತಾ ಇರ್ತಾರೆ ನೋಡಿ. ಬೆಳಕನ್ನು ಕೊಡ್ತಾನಲ್ಲ ಸೂರ್ಯ, ಚಂದ್ರ ಸದ್ದು ಮಾಡ್ತಾರ. ಸೂರ್ಯೋದಯ ಆಯಿತು ಸದ್ದು, ಚಂದ್ರೋದಯ ಆಯಿತು ಸದ್ದು, ಇವನೆದ್ದ ಸದ್ದೇ ಸದ್ದು. ಕೆಲವ್ರು ನಿದ್ದೆಯಲ್ಲೂ ಸದ್ದು, ಕೆಲವ್ರು ನಿದ್ದೆಯಲ್ಲೂ ಎದ್ದೆದ್ದು ಓಡಾಡ್ತಾ ಇರ್ತಾರೆ. ಯಾಕೆಂದರೆ ನಿದ್ದೆಯಲ್ಲಿ ಹಗಲೊತ್ತಲ್ಲಿ ಹೆಂಡತಿಗೆ ಬೈಯಕ್ಕಾಗಲ್ಲಪ್ಪ, ನಿದ್ದೆಯಲ್ಲಿ ಬೈತಾ ಇರೋದು ನೋಡಿ. ನಿದ್ದೆಯಲ್ಲೂ ಗಲಾಟೆ. ಸದ್ದು ಮಾಡದೆ ನೀನು ಜಗಕ್ಕೆ ಬಂದವನಲ್ಲ, ಒದ್ದಾಟ ಗುದ್ದಾಟ ಬಾಳೆಲ್ಲವಾಯ್ತು, ಗದ್ದಲವ ಬಿಡಲು ಕಡೆ ದಿನವಾನು ಮಾದೀತೆ, ನಿದ್ದೆವಲು ಸಾವ ಪಡೆ ಮಂಕುತಿಮ್ಮ. ಆರ ಕೈ ತುತ್ತಿಗಂ ನಿನ್ನ ಕಾಯಿಸದೆ ವಿಧಿ, ಆರ ಭುಜಕುಂ ನಿನ್ನ ಭಾರವಾಗಿಸದೆ, ಆರ ಸಲೆ ಸುಳಿವುಂ ಅಂಟದವಲಾಗಿಸಿ ನಿನ್ನ ಪಾರಗಾಣಿಸಬೇಡೋ ಮಂಕುತಿಮ್ಮ. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಬೇರೆಯವ್ರು ಆಗುವ ಕೈ ತುತ್ತಿ ಕಾಯಿಸಬಾರ್ದಂತೆ ವಿಧಿ ನಮ್ಮನ್ನು ನಾವೇ ದುಡ್ಕೊಳ್ಳುವಾಗಲೇ ಕರ್ಸ್ಕೊಂಡ್ಬಿಡಪ್ಪ. 25 ಜನರ ಅವರು ಇವತ್ತು ನಮ್ಮ ಮುಂದಿಗೆ ಇಲ್ಲ, ಅವ್ರನ್ನೆಲ್ಲ ನೆನೆಸ್ಕೊಂಡ್ವಲ್ಲ, ಅವರಿಲ್ಲ. ಆದರೆ ಅವರು ಮಾಡಿದ ಸೇವೆಗಾಗಿ ಎಲ್ಲ ದೀಪ ಹಚ್ಚಿ ನೆನೆಸ್ಕೊಂಡ್ವಿ. ಇದಕ್ಕಿಂತ ಪ್ರಶಸ್ತಿ ಇನ್ನೇನು ಬೇಕು ಜೀವನಕ್ಕೆ? ಯಾವುದು ಉಳಿಯಲ್ಲ. ಮೋಳಿಗೆ ಮಾರಯ್ಯ ಕಾಶ್ಮೀರದ ರಾಜ ಬಸವಣ್ಣ ಕಲ್ಯಾಣಕ್ಕೆ ಬಂದುಕೊಂಡು ಅವನು ರಾಜತ್ವಕ್ಕೆ ತಿಲಾಂಜಲಿ ಇಟ್ಟು ಬಂದ. ಕಟ್ಟಿಗೆ ಹೊರೋ ಕೆಲಸ ಮಾಡ್ತಿದ್ದಂತೆ. ಕಟ್ಟಿಗೆ ಕಡ್ದು ಮಾರಿ ಒಂದು ದಿವಸ ಕೂತ್ಕೊಂಡು ಹೆಂಡತಿ ಜೊತೆಗೆ ಅಲ್ಲೇ ಹಡ್ಸಲ್ಲಿ ಎಲ್ಲ ಒಂದು ಅಡುಗೆ ಮಾಡ್ಕೊಂಡು ಕೂತ್ಕೊಂಡು ಒಂದು ವಚನ ಹೇಳ್ತಾನೆ. ಆಗ ರಾಜಮೃಷ್ಟಾನ್ನವನ್ನು ತಿಂತಾ ಇದ್ದೆ, ಈಗ ರೊಟ್ಟಿ ತಿಂತಾ ಇದ್ದೀನಿ. ಅದಕ್ಕೆ ಬೆಲೆ ಇರಲಿಲ್ಲ. ಈ ರೊಟ್ಟಿಗೆ ಎಷ್ಟು ಬೆಲೆ ಇದೆ, ರುಚಿ ಇದೆ, ಪರಿಶ್ರಮ ಇರಬೇಕಲ್ವಾ. ಆನೆ ಕುದುರೆ ಭಂಡಾರವಿದ್ದೊಡೇನು ತಾನುಂಬುದು ಪಡಿಯಕ್ಕಿ. ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ.
ಆನೆ ಬಂಡಾರ ಕುದುರೆ, ಆನೆ ಕುದುರೆ ಬಂಡಾರವಿದ್ದೊಡೇನು, ತಾನುಂಬುದು ಪಡಿಯಕ್ಕಿ, ಮಲಗುವುದೊಂದರ್ಧ ಮಂಚ, ಕುಡಿಯುವುದೊಂದಾವಿನ ಹಾಲು, ಸಿರಿಯೆಂಬುದ ಮೆಚ್ಚಿ ಕೆಡಬೇಡ ಮನುಜ, ಒಡಲು ಭೂಮಿಯ ಸಂಗ, ಒಡವೆ ತಾನೇನಪ್ಪುದೋ, ಜೀವ ಹೋದ ಬಳಿಕ ದೇಹ ಮಣ್ಣಿನ ಪಾಲು, ಅಸ್ಥಿ ಗಂಗೆಯ ಪಾಲು ಹಾಕುವರಿದ್ರೆ, ಆಸ್ತಿ ಮುಂದೆ ಕುಳಿತು ಅಳುವವರ ಪಾಲು, ಸಾವಿನ ಸಂಗಡ ವಾರೂವಿಲ್ಲವೆಂದ ನಿಷ್ಕಳಂಕ ಮಲ್ಲಿಕಾರ್ಜುನ. ಸಾವಿನ ಸಂಘ ಯಾರು ಬರ್ತಾರೆ? ನಾವು ಮಾಡಿದ ಒಳ್ಳೆ ಕೆಲಸ ಮಾತ್ರ ನಮ್ಮ ಜೊತೆಗಿರುತ್ತೆ. ಇದು ನೀವೆಲ್ಲ ಸರ್ವೀಸ್ ಮೈಂಡೆಡ್ ಆದ್ರಿಂದ, ಹ್ಯುಮ್ಯಾನಿಟೇರಿಯನ್ ಕನ್ಸಿಡ್ರೇಷನ್ ಇದ್ರಿಂದ ನಾನು ಹೇಳೋದು ಇಂಚಿಂಚು ಪದ ಪದಕ್ಕೂ ಮನಸ್ಸಿನ ಒಳಗಡೆ ಇಳುತ್ತೆ. ಯಾಕೆಂದ್ರೆ ಆ ಬ್ಯಾಕ್ಗ್ರೌಂಡ್ ನಿಮ್ಮಲ್ಲಿದೆ. ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ ನೋಡಿ ಅವರು, ಎಷ್ಟು ಚೆನ್ನಾಗಿದೆ. ಯಾವುದು ಉಳಿಯುತ್ತೆ? ಒಳಿತೊಂದೆ ಶಾಶ್ವತವ, ಉಳಿದೆಲ್ಲ ಒಳಿಯುವುದ, ಅಳುವ ನೀನ್ ಒರೆಸಿದುದು, ನಗುವ ನಗಿಸಿದುದು, ಒಲಿದು ನೀಂ ನೀಡಿದುದು, ನಲವ ನೀನೆಸಗಿದುದು, ನೆಲಸುವ ಬೊಮ್ಮನಲಿ ಮರುಳ ಮುನಿಯ. ಯಾವುದು ಉಳಿಯುತ್ತೆ? ಇವತ್ತು ನೋಡಿದ್ರಲ್ಲ 25 ಜನ ಉಳಿದಿದ್ದಾರಲ್ಲ. ಒಳಿತೊಂದೆ ಶಾಶ್ವತವೋ, ಉಳಿದೆಲ್ಲ ಒಳಿಯುವುದೋ. ಈ ಜಗತ್ತಲ್ಲಿ ಒಳ್ಳೆಯದು ಮಾತ್ರ ಶಾಶ್ವತ, ಉಳಿದಿದೆಲ್ಲ ನಾಶ ಆಗುತ್ತೆ. ನಾವು ಇವತ್ತು ಅವ್ರನ್ನ ನೆನೆಸ್ಕೋತೀವಲ್ಲ, ಅವ್ರನ್ನ ನೆನೆಸ್ಕೊಂಡ್ವಲ್ಲ, ನಮ್ದೇನೋ ನಮಗಿಂತ ಚಿಕ್ಕ ವಯಸ್ಸರು ಲೆಕ್ಕ ಆಗ್ತಾ ಇದ್ದೆ, ನಮಗಿಂತ ಚಿಕ್ಕ ವಯಸ್ಸವರೆಲ್ಲ ಹೋಗ್ಬಿಟ್ಟಿದ್ದಾರೆ. ಇನ್ನು ನಮಗೆ ಯಾವಾಗಿದ್ದೀವಿ ಯಾರಿಗೊತ್ತು? ಒಂದಗಳು ಹೆಚ್ಚಿರದು, ಒಂದಗಳು ಕೊರಗಿರದು, ತಿಂದ ನಿನ್ನ ಋಣ ತೀರು ತಲೆ ಪಯಣ, ಹಿಂದಾಗದೊಂದು ಚಣ ಮುಂದ ಕುಂಕಾದಿರದು, ಚಂದ ಲೆಕ್ಕವದಲ್ಲೇ ಮಂಕುತಿಮ್ಮ. ಯಾರು ಕಾಯ್ತಾರೆ? ಯಾರಿಗೆ ಕಾಯುತ್ತಾರೆ? ಮಾಲಿ ಆವತು ದೇಕಕ್ಕೆ ಕಲಿಯನ್ ಕರಿ ಪುಕಾರಿ, ಫೂಲೆ ಫೂಲೆ ಚುನ್ಲಿಯೇ ಕಾಲಿ ಹಮಾರಿ ಬಾರಿ, ಕಬೀರ ಕಾಲಿ ಹಮಾರಿ ಬಾರಿ. ಎಂಥ ಅದ್ಭುತವಾದ ದೋಹೇನು ಈ ಮಾಲಿ ಆವತು ದೇಕಕ್ಕೆ. ಮಾಲಿಯು ಬರುವುದ ಕಂಡು ಮಗ್ಗು ಕೂಗಿಕೊಂಡಿತು, ಅರಳಿದ ಹೂಗಳ ಕೀಳುವ ನಿಂದು, ನಾಳೆ ನಮ್ಮ ಸರದಿ ಕಬೀರ, ನಾಳೆ ನಮ್ಮ ಸರದಿ. ಮಾಲಿಯು ಬರುವುದ ಕಂಡು ಮೊಗ್ಗು ಕೂಗಿಕೊಂಡಿತು, ಅರಳುದ ಹೂಗಳ ಕೀಳುವ ನಿಂದು, ನಾಳೆ ನಮ್ಮ ಸರದಿ ಕಬೀರ, ನಾಳೆ ನಮ್ಮ ಸರದಿ. ಎಷ್ಟು ಅರ್ಥ ಇದೆ ಅಲ್ಲಿ. ಮೊಗ್ಗು ಕೂಕೊಳ್ತಂತೆ. ಮಾಲೀಕ ಬಂದ, ಹೂ ಗಾರ್ಡನ್ ಮಾಡಿದ ಮಾಲೀಕ ಬರ್ತಾ ಇದ್ದಾನೆ, ಹೂಗಳನ್ನು ಕಿತ್ಕೊಂಡು ಹೋಗಕ್ಕೆ ಬಂದ. ಮೊಗ್ಗು ಕೂಕೊಂಡಂತೆ. ಮಾಲಿಯು ಬರುವುದ ಕಂಡು ಮೊಗ್ಗು ಕೂಗಿಕೊಂಡಿತು, ಅರಳಿದ ಹೂಗಳ ಕೀಳುವ ನಿಂದು. ಇವತ್ತು ಅರಳಿದ ಹೂಗಳನ್ನು ಕಿತ್ಕೊಂಡು ಹೋಗ್ತಾನೆ. ನಾಳೆ ನಮ್ಮ ಸರದಿ ಕಬೀರ, ನಾಳೆ ನಮ್ಮ ಸರದಿ. ನಾಳೆ ನಾವು ಅರಳ್ತೀವಲ್ಲ, ನಮ್ಮನ್ನು ಕಿತ್ಕೊಂಡು ಹೋಗ್ತಾನೆ. ಅವನು ಬಂದು ಕಿತ್ಕೊಂಡು ಹೋಗುವಾಗ ನಾವೆಲ್ಲ ಅರಳಿರಬೇಕು ಅಂತ ಎಷ್ಟು ಒಳ್ಳೆಯ ಸಂದೇಶ ಅಲ್ಲ. ಒಳ್ಳೆ ಕೆಲಸ ಮಾಡಿದವನು ಅರಳಿರ್ತಾನೆ. ಒಳಿತೊಂದೆ ಶಾಶ್ವತವೋ, ಉಳಿದೆಲ್ಲ ಒಳಿಯುವುದೋ, ಅಳುವ ನೀನು ಒರೆಸಿದುದು, ನಗುವ ನಗಿಸಿದುದು. ಯಾವುದು ಒಳ್ಳೇದು ಮಾತ್ರ ಉಳಿಯುತ್ತೆ ಅಂದರೆ, ಬೇರೆಯವರಿಗೆ ನಗಿಸಿದ್ದು, ಬೇರೆಯವರ ದುಃಖವನ್ನು ಹೋಗಲಾಡಿಸಿದ್ದು. ಎಲ್ಲ ಲಯನ್ಸ್ ಸಂಸ್ಥೆ ಇದರ ಬಗ್ಗೆನೇ ಇಡೀ ಹೋರಾಡ್ತಾ ಇದೆ ಅಲ್ವಾ. ಒಳಿತೊಂದೆ ಶಾಶ್ವತವ, ಉಳಿದೆಲ್ಲ ಒಳಿಯುವುದು, ಅಳುವ ನೀನ್ ಒರೆಸಿದುದು, ನಗುವ ನಗಿಸಿದುದು, ಒಲಿದು ನೀಂ ನೀಡಿದುದು, ನಲವ ನೀನೆಸಗಿದುದು. ಸಂತೋಷವಾಗಿ ದಾನ ಕೊಟ್ಟದ್ದು. ಎಷ್ಟೋ ಜನ ಇಲ್ಲಿ ಚಾರಿಟಿ ಕೊಟ್ಟಿದ್ದಾರೆ, ದಾನ ಕೊಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲ ಈ ನೆರಳಿನ ಅಡಿಯಲ್ಲಿ ಇಲ್ಲಿ ಸಂತೋಷದಿಂದ ಸೇರಿದ್ದೇವಲ್ಲ. ಎಷ್ಟು ಜನ ಕಂಟ್ರಿಬ್ಯೂಷನ್ ಮಾಡಿದ್ದಾರೆ? ಅವ್ರು ಕಂಟ್ರಿಬ್ಯೂಷನ್ ಮಾಡಿದ್ರೆ ಹೀಗೆಲ್ಲ ಸಂಸ್ಥೆಗಳು ನಡೀತಾ ಇತ್ತಾ? ಈ ರೀತಿಯ ಉದಾತ್ತವಾದ ಭಾವನೆಯನ್ನು ಸಂಸ್ಥೆ ತುಂಬದಿದ್ರೆ ಅವರೆಲ್ಲ ಕಂಟ್ರಿಬ್ಯೂಷನ್ ಮಾಡ್ತಾ ಇದ್ರಾ? ಒಲವ ನೀನೆಸಿದುದು, ನಲವ ನೀನೆಸಗಿದುದು, ನೆಲೆಸುವ ಬೊಮ್ಮನಲಿ ಮರುಳ ಮುನಿಯ. ಹೋಗಿ ನೆಲೆಸುತ್ತಂತೆ ನೇರವಾಗಿ. ನಾವು ಮಾಡಿದ ಒಳ್ಳೆ ಕೆಲಸ ನೇರವಾಗಿ ಭಗವಂತನ ಹತ್ರ ಹೋಗುತ್ತೆ. ನಾವು ಆಚರಣೆಯಿಂದ ದಿವಸ ದೇವಸ್ಥಾನ ಮನೆಯಲ್ಲಿ ಪೂಜೆ ಮಾಡಿದರೆ ಪೂಜೆ ಅಲ್ಲ, ಅದು ಆರಾಧನೆ ಅಲ್ಲ. ಸೇವೆ ನಿಜವಾದ ಆರಾಧನೆ, ಪ್ರಾಮಾಣಿಕತೆ ನಿಜವಾದ ಆರಾಧನೆ. ಸುಖ ಎಲ್ಲಿದೆ? ತುಳಸಿದಾಸರು ಹೇಳ್ತಾರಲ್ಲ, ದೀನ ಕಹೆ ಧನವಾನ್ ಸುಖಿ, ಧನವಾನ್ ಕಹೆ ಸುಖ ರಾಜಾ ಕೋ ಭಾರಿ, ರಾಜಾ ಕಹೆ ಮಹಾರಾಜಾ ಸುಖಿ, ಮಹಾರಾಜ ಕಹೆ ಸುಖ ಇಂದ್ರ ಕೋ ಭಾರಿ.
ಇಂದ್ರ ಕಹೆ ಚತುರಾನನ ಸುಖಿ, ಚತುರಾನನ ಕಹೆ ವಿಷ್ಣು ಕೋ ಸುಖ ಭಾರಿ, परंतु तुलसीदास कहे भजन के बिना, सच्चाई के बिना, सत्यता के बिना सब जग दुखारी. ಅಂಥ ಸಚ್ಚಾಯಿ, ಅಂಥ ಇಮಾನ್ದಾರಿ, ಅಂಥ ಸತ್ಯತಾ ಅದನ್ನು ಬೆಳೆಸ್ಕೊಂಡು ಬರ್ತಾ ಇದೆಯಲ್ಲ, ಈ ಲಯನ್ ಸಂಸ್ಥೆಗೆ ಸಾವಿರ ಸಾವಿರ ನಮನ. ಇದು ಬೆಳಿಬೇಕು, ಇಂಥ ಸಂಸ್ಥೆಗಳು ಹೆಚ್ಚೆಚ್ಚಾಗಿ ಬೆಳಿಬೇಕು. ನಮ್ಮ ಯುವಕರು ಇದರ ಜೊತೆಗೆ ಬರಬೇಕು. ಯುವಕರು ಮನಸ್ಸು ಮಾಡಿದರೆ ಎಂಥ ಅದ್ಭುತವಾದ ಶಕ್ತಿ ಗೊತ್ತಾ ಅದು. ಕೊಪ್ಪದಲ್ಲಿ ಒಂದು ಲಯನ್ ಸಂಸ್ಥೆ ಒಂದು ನನ್ನ ಸ್ಪೀಚಿಗೆ ಕರೆಸ್ತಾ ಇತ್ತು. ಎಲ್ಲ ಹುಡುಗರು ಸೇರಿದ್ರು. ನಂಗೆ ಭಾಳ ಖುಷಿ ಆಯಿತು. ಹುಡುಗರು ಆಮೇಲೆ 1:30 ಆಗಿತ್ತು ನನ್ನ ಸ್ಪೀಚ್ ಕೊಡುವಾಗ. ನನಗೆ ಸ್ವಲ್ಪ ಊಟದ ಹೊತ್ತಿಗೆ ಆದ ತಕ್ಷಣ ಇವತ್ತಾರು ಸಮೃದ್ಧವಾಗಿ 3/4 ಗಂಟೆ ಬಳಸ್ತೀನಿ ನಾನು. ಊಟದ ಸಮಯದಲ್ಲಿ ಅವ್ರಿಗೆ ಹಸಿವೆ ಆಗ್ತಾ ಇರುತ್ತೆ. ಈ ಅಪ್ಪ ಇನ್ನು ಶುರು ಮಾಡಿದ್ನಲ್ಲಪ್ಪ ಅಂತ ಎಲ್ಲರೂ ಬೈತಾ ಇದ್ರೆ ನಮಗೆ ಶ್ರೇಯಸ್ಕರವಾ? ಆಗ ಅಂದ್ಕೊಂಡೆ, ಏನು 20 ನಿಮಿಷ ಮಾತಾಡಿದ್ರೆ ಸಾಕಲ್ಲ. ಇಲ್ಲ, ನೀವು 30 ನಿಮಿಷ ಕೊಟ್ಟಿದೆಯಾ, 30 ನಿಮಿಷ ಮಾತಾಡಿ ನೀವು. ಅಲ್ಲಪ್ಪ, ಊಟದ ಸಮಯ ಇಲ್ಲ, ನಾವು ನೋಡ್ಕೊಳ್ತೇವೆ. ಇಲ್ಲಿ ಹೇಳಿದ್ರಲ್ಲ ಹಾಗೆ ಆ ಲಯನ್ ಸಂಸ್ಥೆಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನೋಡಿ. ಯಾರಾದರೂ ಕೀನೋಟ್ ಸ್ಪೀಕ್ ಮಾಡುವಾಗ ಎದ್ದು ಹೋಗೋದಿದ್ರೆ ಈಗಲೇ ಹೊರಗಡೆ ಹೋಗಿಬಿಡಿ. ಅವ್ರು ಶುರು ಮಾಡಿದಾಗ ಎದ್ದು ಹೋಗಿ, ಎಂಥ ಶಿಸ್ತು ಎಲ್ಲಿದೆ? ಯಾರು ಮಂತ್ರಿಗಳು ಬಂದ್ರೆ ಮಾತಾಡೋದನ್ನ ನೋಡಿ ನಿಂತ್ಕೊಂಡು ಕೂತ್ಕೊಂಡು ಹೀಗೆ ಕೇಳ್ತಾರ? ಎಲ್ಲ ಹುಡುಗರು ಸೇರ್ಕೊಂಡು ಬಾಗಿಲು ಹಾಕಿದ್ರು. ಇವತ್ತು ನೆನೆಸ್ಕೋತೀನಿ, ಎಷ್ಟು ಎಲ್ಲ ಯಂಗ್ಸ್ಟರ್ಸು. ಆಗ ನನಗನ್ನಿಸ್ತು ಲಯನ್ಸಿಗೆ ನಿಜವಾಗಿಯೂ ಭವಿಷ್ಯ ಇದೆ. ಆ ಯಂಗ್ಸ್ಟರ್ಸ್ ಸೇರ್ಕೊಳ್ತಾರಲ್ಲ, ಅವರಿಗೆ ಒಳ್ಳೆಯ ಮಾರ್ಗದರ್ಶನ ಕೊಟ್ಟರೆ ಅದ್ಭುತವಾದ ಶಕ್ತಿ. ಅದು ದೇಶಕ್ಕಲ್ಲ, ಇಡೀ ವಿಶ್ವಕ್ಕೆ ಶಕ್ತಿ ಅದು. ನಾವು ಕೊಡೋರಿಲ್ವೇ? ಯಾರು ಕೊಡಬೇಕು? ಯಾರನ್ನ ಕಡೆ ತೋರಿಸ್ತೀರಿ? ಆದರ್ಶಗಳು ತೊಳೆದು ಹೋಗಿದ್ದಾವೆ ಇವತ್ತು. ನೀತಿ, ಮೌಲಿಕತೆ, ಪ್ರಾಮಾಣಿಕತೆ ತೊಳೆದು ಹೋಗಿದ್ದಕ್ಕಾಗಿ ಇವತ್ತು ಸಮಾಜದಲ್ಲಿ ನಾವು ಈ ಅನರ್ಥವನ್ನು ಕಾಣ್ತಾ ಇದ್ದೇವಲ್ಲ. ಯಾರು ಹೇಳ್ತಾರೆ? ಸರ್ವನಾಶ ಮಾಡ್ತಾ ಇದ್ದಾರಲ್ಲ. ಯಾರಿಗೆ ಲಾಭ? ಭಗವಂತ ಸೃಷ್ಟಿ ಮಾಡಿದ, ಗಲ್ಫ್ ಏರಿಯಾಕ್ಕೆ ಎಣ್ಣೆ ಕೊಟ್ಟ, ನಮ್ಮ ಭಾರತಕ್ಕೆ ಅನ್ನ ಕೊಟ್ಟ. ಮಕ್ಕಳೇ, ನೀವು ಎಣ್ಣೆಗೆ ಫ್ರೀಯಾಗಿ ಕೊಡಿ, ಇವರಿಗೆ ಅನ್ನ ಫ್ರೀಯಾಗಿ ಕೊಡ್ತಾರೆ ಅಂತ 2 ಕಡೆ ಸಮೃದ್ಧಿ ಕೊಟ್ಟ. ಇವು ಎಣ್ಣೆನೇ ತಗೊಂಡು ಗಲಾಟೆ ಮಾಡೋಕ್ಕೆ ಶುರು ಮಾಡಿದ್ವು. ಎಣ್ಣೆ ಇಲ್ಲದೆ ಇದ್ರೆ ನಾವು ಬದುಕ್ತೀವಿ ಭಾರತೀಯರು, ಅನ್ನ ಇಲ್ಲದಿದ್ರೆ ಅವರು 1 ದಿವಸ ಬದುಕಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕಲ್ವಾ? ಇದನ್ನು ಎಲ್ಲ ಅರ್ಥ ಮಾಡ್ಕೊಳ್ತಾರೆ? ಉದಾತ್ತವಾದ ಧ್ಯೇಯಗಳಿದ್ರೆ ಇವೆಲ್ಲ ಅರ್ಥ ಆಗ್ತಾ ಹೋಗ್ತವೆ. ಅದರಿಂದ ಇಳೆಯಿಂದ ಮೊಳಕೆಯೊಗೆ ಒಂದು ತಮಾಟೆಗಳಿಲ್ಲ, ಫಲಮಾಗು ಒಂದು ತುತ್ತೂರಿ ದನಿ ಇಲ್ಲ. 1/4 ಗಂಟೆ ಇದೇನಷ್ಟೆ. ಫಲಮಾಗು ಒಂದು ತುತ್ತೂರಿ ದನಿ ಇಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಮಾಡು ಕೆಲಸ ಮಾಡು, ಹುಟಿ ಹೊಲ್ದಾಕೋ, ಮಾತಾಡಬೇಡ ಅಲ್ವಾ? ಶಿವರಾಮ್ ಕಾರಂತರು ಜಪಾನಿಗೆ ಯಕ್ಷಗಾನ ತಂಡವನ್ನು ತಗೊಂಡು ಹೋಗಿದ್ದರಂತೆ. ಲಂಡನ್ನಿಗೆ ತಗೊಂಡು ಹೋದಾಗ ಎಲ್ಲ ಯಕ್ಷಗಾನ ಎಲ್ಲ ಮುಗಿದ ಮೇಲೆ ಅಲ್ಲಿಯ ಪ್ರಾಯೋಜಕರು ಸರ್, ಒಂದು 5 ನಿಮಿಷ ನಿಮ್ಮ ಮೆಸೇಜ್ ಕೊಡಬೇಕಲ್ಲ ನಮ್ಮ ಜನಗಳಿಗೆ ಅಂದ್ರಂತೆ. ತಕ್ಷಣ ಕಾರಂತರು ಹೇಳಿದರು, ಒಂದು 3-4 ಸೆಂಟೆನ್ಸ್. ಎಷ್ಟು ಅದ್ಭುತವಾಗಿದ್ರಿ. ಅದಕ್ಕೆ ಅವರು ಹುಲಿ ಭಾರ್ಗವ ಅಂತ ಕರೆಯೋದು ಯಾಕೆ ಅಂದರೆ ಅದಕ್ಕೋಸ್ಕರನೇ ಅಲ್ವಾ? ವಿ ಹ್ಯಾವ್ ಕಮ್ ಟು ದಿಸ್ ಅರ್ತ್ ಎಟ್ ಪ್ರೆಸೆಂಟ್ ಓನ್ಲಿ. ದಿಸ್ ಅರ್ತ್ ವಾಸ್ ದೇರ್ millions of years before we born, and this earth will be there millions of years after our death. So we do not establish any kind of rights on this earth. Do your duty, do your work, ಬ್ಯೂಟಿಫೈ ಇಟ್ ಆ್ಯಂಡ್ ಗೋ ಅವೇ. ಲಯನ್ಸಿಗೆ ಎಷ್ಟು ಅನ್ವಯ ಆಗುತ್ತಲ್ವ? ಸುಂದರೀಕರಿಸೋದು. ನಾನು ಇರೋದಕ್ಕಿಂತ ಸುಂದರವಾಗಿ ಕಾಣಬೇಕು. ಜಗತ್ತು ಪ್ರಕೃತಿಯಿಂದ ಎಷ್ಟು ಸುಂದರ ಇದೆ ರೀ, ಎಷ್ಟು ಚೆಂದ ಇದೆ. ನಾವೇ ಹಾಳು ಮಾಡೋದಲ್ವಾ? ಪ್ರಜ್ಞೆ ಬೇಡವಾ ನಮಗೆ? ಒಂದು ಗಿಡದಿಂದ, ಒಂದು ಹೂವಿನಿಂದ, ತಿಪ್ಪೆಗುಂಡಿಲಿ ಹೂ ಇದ್ರೂ ಕೂಡ ಎಷ್ಟು ಸೊಗಸಾಗಿ ತಿಪ್ಪೆಗುಂಡಿಗೆ ಸೊಗಸನ್ನು ಕೊಟ್ಟು ಬಿಡುತ್ತಲ್ಲ. ಪ್ರಕೃತಿ ಇಷ್ಟೆಲ್ಲ ಸುಂದರಗೊಳಿಸ್ತಾ ಇದೆ. ನಾವೆಲ್ಲ ಕೆಟ್ಟದಾಗಿ ಮಾಡ್ತಾ ಇದ್ದೀವಲ್ಲ. ನಮಗೆ ಸೆನ್ಸ್ ಯಾವಾಗ ಬರುತ್ತೆ? ಅವೇರ್ನೆಸ್ ಯಾವಾಗ ಹುಟ್ಟುತ್ತೆ ನಮಗೆ? ಸುಂದರಗೊಳಿಸ್ಬೇಕಲ್ವಾ? ಆಗಸದ ಬಾಗು, ರವಿಕಿರಣದ ನೀಳ್ಕೋಲು, ಇಂದು ಮಣಿ ನುಣ್ಪು, ತಾರೆಗಳ ಕಣ್ಮಿನುಗು, ಚಂದದಂದಾಂಗ ಭಾವದ ಮೊದಲ ಪಾಠವಿವು, ಸೌಂದರ್ಯ ಗುರು ಪ್ರಕೃತಿ ಮಂಕುತಿಮ್ಮ.
ಸೌಂದರ್ಯಕ್ಕೆ ಗುರು ಅಂತೆ ಪ್ರಕೃತಿ. ಎಷ್ಟು ಚೆನ್ನಾಗಿ ಸುಂದರತೆ ಹೇಳ್ತಾರೆ. ಎಲ್ಲ ನೋಡ್ಬೇಕು, ನಾವು ಮಾಡಿದ್ದಲ್ವಲ್ಲ. ಎಷ್ಟು ಸುಂದರ. ಮನುಷ್ಯನ ಬಿಟ್ಟರೆ ಎಲ್ಲವೂ ಸುಂದರವೇ. ಎಲ್ಲ ಹಾಳು ಮಾಡಿಬಿಟ್ಟಿದ್ದೀವಿ ನಾವು. ಸುಂದರದ ರಸ ನೂರು, ಸರವದರುಳು ಮೂರು, ಹೊಂದಿಪ್ಪುವವು ಮೋಹ ಕರುಣೆ ಶಾಂತಿಗಳ, ಒಂದರಿಂದೊಂದು ಬೆಳೆಯಾದಂದು ಜೀವನವು, ಚಂದಗೊಂಡು ಜುಗವೋ ಮಂಕುತಿಮ್ಮ. ಬದುಕಿಗೆ ಸೌಂದರ್ಯ ಹೇಗೆ ಬರುತ್ತೆ ಅಂತ ಹೇಳ್ತಾರೆ. ಮೋಹ, ಕರುಣೆ, ಶಾಂತಿ. ಮೋಹ, ಕರುಣೆ, ಶಾಂತಿ ಸೌಂದರ್ಯದ ರಸಗಳಂತೆ. ಮೋಹ ಮಿತಿ ಮೀರಿದರೆ ಹಾಳಾಗುತ್ತೆ. ಒಂದು ಸ್ವಲ್ಪ ಮೋಹ ಬೇಕಾಗತ್ತೆ. ನಾನು ಒಳ್ಳೆ ಕೆಲಸ ಮಾಡಿ ಎಲ್ಲರ ಜೊತೆ ಎಲ್ಲರಿಂದಲೇ ಒಂದು ರೀತಿ ಪ್ರಶಂಸೆ ತಗೋಬೇಕು ಅಂತ ಮೋಹ ಇಲ್ದಿದ್ರೆ ಇಷ್ಟೆಲ್ಲ ಕೆಲಸ ಮಾಡೋಕ್ಕಾಗತ್ತಾ? ಸಾತ್ವಿಕ ಮೋಹ ಅದು ಬೇಕಾಗತ್ತೆ. ಮೋಹ ಇಲ್ಲದೆ ಇಲ್ಲ. ಸ್ವಲ್ಪ ಲಿಮಿಟಾಗಿ ಆಸೆನೂ ಇರಬೇಕಾಗತ್ತೆ. ಆಸೆ ಇಲ್ಲದ್ರೆ ಬದುಕೇ ಇಲ್ಲ. ಮೋಹ, ಕರುಣೆ, ಶಾಂತಿ. ಪಿಡಿ, ಗಳಿಸು, ಭುಜಿಸು, ಒಡೆಯನಾಗೆನ್ನುವುದು ಮೋಹ. ಕೊಡು, ಸಲಿಸು, ಸೇವೆಗೈ ಎನ್ನುವುದು ಕರುಣೆ. ಬಿಡು ನೀನು ನಾನುಗಳ ವಿಶ್ವಾತ್ಮ ಪದವ ನೀನರ ಅಡರೆನ್ನುವುದು ಶಾಂತಿ. ಮಂಕುತಿಮ್ಮ. ಹೇಗೆ ಶಾಂತಿ ಎಲ್ಲದಕ್ಕೂ ವಿಶ್ವಾತ್ಮ ಪದವಿಗೆ ಏರಿಸುತ್ತಂತೆ. ಶಾಂತನಾಗಿರಬೇಕು. ನಾನು ಹೇಳಿದ್ನಲ್ಲ, ಕ್ಷಮಾವಾನ್, ಅವಿಕಥನಃ, ಸ್ಥಿರ. ಒಂದು ನಿರ್ಧಾರ ತಗೊಂಡ್ರೆ ಸ್ಥಿರವಾಗಿರಬೇಕು. 3 ನಿಮಿಷಕ್ಕೆ ಚೇಂಜ್ ಆದ್ರೆ ಲೀಡರ್ ಅಲ್ಲ ಅವನು. ಮತ್ತೆ ಮಹಾಸುರ, ನೆನ್ಪು ಮಾಡ್ಕೊಳ್ಳಿ, 1 ನಿಮಿಷಕ್ಕೆ ಒಂದೊಂಥರ. ಸ್ಥಿರ, ನಿಗೂಢ ಅಹಂಕಾರ. ಅಹಂಕಾರವನ್ನು ಮುಳುಗಿಸಿಟ್ಕೋಬೇಕಂತೆ, ರಹಸ್ಯವಾಗಿ ಇಟ್ಕೋಬೇಕಂತೆ. ಆಮೇಲೆ ದೃಢವ್ರತಃ. ಒಂದೇನಾದರೂ ಒಂದು ಡಿಸಿಷನ್ ತಗೊಂಡ್ರೆ ಅದು ಮುಗಿಯುವವರೆಗೂ ಕೂಡ ಬಿಡಬಾರ್ದಂತೆ. ಅಂಥವರಿಗೆ ನಿಜವಾದ ನಾಯಕ ಅಂತ ಕರೀತಾರೆ. ನಾಯಕತ್ವ ಎಲ್ಲಿ ಹುಟ್ಟುತ್ತೆ ಅಂತ ಭಾಳ ಚೆನ್ನಾಗಿ ಹೇಳ್ತಾರೆ ಡಿ ವಿ ಜಿ. ತ್ಯಜಿಸಿ ಭುಜಿಸಲ್ ಕಲಿತವನೆ ಜಗಕ್ಕೆ ಯಜಮಾನ, ನಿಜ ಕುಕ್ಷಿ ಚಿಂತೆಯೇ ಮೊದಲು ಮನೆ ತಾಯಿಗೆ, ಭುಜಿಪ ಪತಿಸುತರೊಪ್ಪು ತುಪ್ಪವಳೂಟಕ್ಕೆ, ಭಜಿಸು ನೀನಾ ವ್ರತವ ಮಂಕುತಿಮ್ಮ. ನಾಯಕತ್ವ ಎಲ್ಲಿಂದ ಹುಟ್ಟುತ್ತೆ ಅಂದರೆ ಭಾಳ ಸುಂದರವಾಗಿ ನಮಗೆಲ್ಲರಿಗೂ ಅರ್ಥ ಆಗುವಾಗೆ ಡಿ ವಿ ಜಿ ನಿಜವಾದ ನಾಯಕ ಯಾರು, ಎಲ್ಲಿ ಹುಟ್ಟುತ್ತಾನೆ ಅಂತ ಹೇಳ್ತಾರೆ. ತ್ಯಜಿಸಿ ಭುಜಿಸಲ್ ಕಲಿತವನೆ ಜಗಕ್ಕೆ ಯಜಮಾನ. ತ್ಯಾಗ ಮಾಡಿ ತ್ಯಾಗಾವಶೇಷವನ್ನು ಯಾರು ಊಟ ಮಾಡ್ತಾರೆ ಅಂಥವ್ರು ಮಾತ್ರ ನಿಜವಾಗಿಯೂ ಯಜಮಾನ ಆಗ್ತಾನೆ. ಎಲ್ಲ ಜಗತ್ತಿನ ಪೂರ್ತಿ ನನಗೇ ಬೇಕು ಅಂದರೆ. ಹಿಂದೆಲ್ಲ ನಮ್ಮ ಲೀಡರ್ಸು ಸ್ವಂತಕ್ಕಿಲ್ಲ ಸಮಾಜಕ್ಕೆಲ್ಲ ಅಂತ ಇತ್ತು. ಈಗ ಸ್ವಂತಕ್ಕೆಲ್ಲ ಸಮಾಜಕ್ಕಿಲ್ಲ, ಅದಕ್ಕೆ ಫೇಲ್ ಆಗೋದವರು. ತ್ಯಜಿಸಿ ಭುಜಿಸಲ್ ಕಲಿತವನೆ ಜಗಕ್ಕೆ ಯಜಮಾನ, ನಿಜ ಕುಕ್ಷಿ ಚಿಂತೆಗೆ ಮೊದಲು ಮನೆ ತಾಯಿಗೆ. ಮನೆಯಲ್ಲಿ ತಾಯಂದರು ಅಡುಗೆ ಮಾಡ್ತಾರಲ್ಲ, ಹಿಂದೆಲ್ಲ ಅಡುಗೆ ಮಾಡ್ತಿದ್ರು, ಅದಕ್ಕೆ ಹೇಳ್ತಿದ್ದಾರೆ ಅವರು. ನಿಜ ಕುಕ್ಷಿ ಚಿಂತೆಯೇ ಮೊದಲು ಮನೆ ತಾಯಿಗೆ. ಅಮ್ಮ ಅಡುಗೆ ಮಾಡಬೇಕಾದ್ರೆ ಯಾವತ್ತಾದರೂ ತನ್ನ ಹೊಟ್ಟೆ ತುಂಬಿಸ್ಕೋಬೇಕು ಅಂತ ಅಡುಗೆ ಮಾಡ್ತಾಳ? ಭುಜಿಪ ಪತಿ ಸುತರೊಪ್ಪು ತುಪ್ಪವಳೂಟಕ್ಕೆ, ಭಜಿಸು ನೀನಾ ವ್ರತವ ಮಂಕುತಿಮ್ಮ. ಮಕ್ಕಳು ಗಂಡ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಊಟ ಮಾಡಿಬಿಟ್ರೆ ಅವಳ ಊಟಕ್ಕೆ ಅದೇ ತುಪ್ಪ ಅಂತೆ, ಬೇರೆ ತುಪ್ಪ ಬೇಡ ಅಂತೆ. ಈ ವ್ರತವನ್ನು ಯಾರು ಆಚರಿಸ್ತಾರೆ ಅವರು ನಿಜವಾದ ನಾಯಕರಾಗ್ತಾರೆ. ಅಬ್ರಹಾಂ ಲಿಂಕನ್ ತಗೊತಾರೆ ಎಕ್ಸಾಂಪಲ್ಲು. ಟಿ ವಿ ಜಿ ಎಲ್ಲೆಲ್ಲಿ ಒಳ್ಳೆದಿದೆಯೋ ಅನೋಭದ್ರ ಕೃತವೋ ಎನ್ಶಿಸ, ಈ ಭಾವ ಇರಬೇಕು ನಮಗೆ. ಇಲ್ಲಿ ಲೈನ್ಸಿಗೆ ಜಾತಿ ಇಲ್ಲ, ವರ್ಗ ಇಲ್ಲ, ಶ್ರೀಮಂತಿಕೆ ಇಲ್ಲ, ಬಡತನ ಇಲ್ಲ, ಎಲ್ಲರೂ ಒಂದು ನೆರಳಿನಡಿಗೆ ಬಂದಿರ್ತಲ್ಲ. ಇದು ಪುಟ್ಟ ವಿಶ್ವ, ಇದು ಮಹಾವಿಶ್ವ, ಇದು ದಿವ್ಯ ವಿಶ್ವ, ಇದು ಭವ್ಯ ವಿಶ್ವ. ಈ ರೀತಿಯ ವಿಶ್ವವೇ ಆಗಬೇಕು. ಮೆಲ್ವಿನ್ ಕನ್ಸದೇ ಆಗಿತ್ತಲ್ಲ. ತ್ಯಜಿಸಿ ಭುಜಿಸಲ್ ಕಲಿತವನೆ ಜಗಕ್ಕೆ ಯಜಮಾನ, ನಿಜ ಕುಕ್ಷಿ ಚಿಂತೆಯೇ ಮೊದಲು ಮನೆ ತಾಯಿಗೆ, ಭುಜಿಪ ಪತಿ ಸುತರೊಪ್ಪು ತುಪ್ಪವಳೂಟಕ್ಕೆ, ಭಜಿಸು ನೀನಾ ವ್ರತವ ಮಂಕುತಿಮ್ಮ. ಸಾಮಾನ್ಯರೊಳ್ ಪುಟ್ಟಿ ಸಾಮಾನ್ಯರೊಳ್ ಬೆಳೆದು ಭೂಮಿಪತಿ ಪಟ್ಟವನು ಜನತನಗೆ ಕಟ್ಟಲ್, ಸಾಮರ್ಥ್ಯದಿಂದವರ ನಾಳ್ದ ಲಿಂಕನಂತೆ ಸ್ವಾಮಿ ಲೋಕಕ್ಕೆ ಯೋಗಿ ಮಂಕುತಿಮ್ಮ. ಈ ನಿಜವಾದ ಲೀಡರ್ ಪೂಜನೀಯತೆಯನ್ನು ಪಡಿತಾನಂತೆ. ಸ್ವಾಮಿ ಲೋಕಕ್ಕೆ ಯೋಗಿ. ಅಬ್ರಹಾಂ ಲಿಂಕನ್ ಇವತ್ತು ಪೂಜಿಸ್ತಾರಲ್ಲ, ಅದೇ ಅಮೇರಿಕಾದಲ್ಲಿ ಅಬ್ರಹಾಂ ಲಿಂಕನ್ ಎಷ್ಟು ಕೆಲಸ ಮಾಡ್ದ. ಅವನ ಬ್ಯಾಕ್ಗ್ರೌಂಡ್ ಏನಿತ್ತು? ಸಾಮಾನ್ಯರೊಳ್ ಪುಟ್ಟಿ
ಸಾಮಾನ್ಯ ಜನರ ನಡುವೆ ಹುಟ್ಟಿದ, ಸಾಮಾನ್ಯರೊಳ್ಬೆಳೆದು ಭೂಮಿಪತಿ ಪಟ್ಟವನು ಜನ ತನಗೆ ಕಟ್ಟಲ್, ಸಾಮರ್ಥ್ಯದಿಂದವರ ನಾಳ್ದ ಲಿಂಕನಂತೆ. ಎಲ್ಲ ಸಾಮರ್ಥ್ಯವನ್ನು ಬಳಸಿ ಆ ಜನರನ್ನ ಆಳಿ ಜನರ ಪ್ರಶಂಸೆಗೆ ಪಾತ್ರನಾದನಲ್ಲ. ಸ್ವಾಮಿ ಲೋಕಕ್ಕೆ ಯೋಗಿ ಮಂಕುತಿಮ್ಮ ಅಂತ ಸ್ವಾಮಿ, ಅಂತ ಲೀಡರ್ ಲೋಕಕ್ಕೆ ಪೂಜನೀಯನಾಗ್ತಾನೆ. ಆ ಧರ್ಮ ಇದ್ದರೆ, ಸೇವಾ ಧರ್ಮ ಇದ್ದರೆ ಪೂಜ್ಯತೆ ತಾನಾಗಿಯೇ ಬರುತ್ತೆ. ಸ್ವಾಮಿ ಲೋಕಕ್ಕೆ ಯೋಗಿ. ಒಂದು ಸಲ ಮಿಲ್ಟ್ರಿ ಆಸ್ಪತ್ರೆಗೆ ಅಬ್ರಹಾಂ ಲಿಂಕನ್ ಭೇಟಿ ಕೊಡ್ತಾ ಇದ್ದಂತೆ. ಸೈಕಲಲ್ಲಿ ಬಂದಿದ್ದ. ನಂಬಕ್ಕಾಗಲ್ಲ ಬಿಡಿ. ಇವತ್ತು ಮಂಡಲ್ ಪಂಚಾಯತ್ಗೆ ಮೆಂಬರ್ ಆದರೆ ಸಾಕು, ಗೂಟಕ್ಕಾರೇ ಬೇಕು ಅಂತ ಗೂಟ ಹೊಡ್ಕೊಂಡು ಕೂತ್ಕೊಂಡಿರ್ತಾರೆ. ಇದು ಸೇವಾ ಮನೋಭಾವ ಇರುವಂಥ. ಸೈಕಲಲ್ಲಿ ತಿರುಗ್ತಾ ಇದ್ದಂತೆ. ಒಂದು ಸಲ ಮಿಲ್ಟ್ರಿ ಹಾಸ್ಪಿಟ್ಲಿಗೆ ಬಂದಿದ್ದಾನೆ. ಎಲ್ಲರನ್ನೂ ಎನ್ಕ್ವೈರಿ ಮಾಡ್ಕೊಂಡು ಬರ್ದಿದ್ದಾನೆ. ಅಮೆರಿಕ ಅಧ್ಯಕ್ಷ ಆಗಿದ್ದ ಅವನು. ಎಲ್ಲರನ್ನೂ ಮಾತಾಡಿಸ್ಬೇಕು. ಒಬ್ಬ ರೋಗಿ, ತುಂಬ ತೀವ್ರ ಗತಿಯಲ್ಲಿ ರೋಗಿ ಆಗಿದ್ದ. ಅವನಿಗೆ ಇನ್ನೇನು ಪ್ರಾಣ ಹೋಗ್ತಾ ಇತ್ತು. ಆ ಸಂದರ್ಭದಲ್ಲಿ ಬಂದು ಮಾತಾಡಿಸ್ದ. ಹೌ ಆರ್ ಯು, ಎನಿ ಕೈಂಡ್ ಆಫ್ ಹೆಲ್ಪ್ ಯು ವಾಂಟ್ ಅಂತ ಕೇಳ್ದ. ನೋಡ್ದ ಒಂದು ಸಲ, ಅವನು ಯಾರು ಏನೂ ಗೊತ್ತಾಗ್ತಿರಲಿಲ್ಲ. ಎಸ್ ಐ ವಾಂಟ್ ಎ ಹೆಲ್ಪ್ ಅಂದ. ವಾಟ್ ಈಸ್ ದಟ್ ಅಂದ. ನಾನು ನಮ್ಮ ಅಪ್ಪನಿಗೆ ಒಂದು ಕಾಗದ ಬರೀಬೇಕು, ಬರ್ಕೊಡ್ತೀರಾ ಅಂತ. ಬೈ ಆಲ್ ಮೀನ್ಸ್ ಅಲ್ಲೇ ಬೆಡ್ ಮೇಲೆ ಕೂತ್ಕೊಂಡ. ಒಬ್ಬ ರೋಗಿ ಡಿಕ್ಟೇಟ್ ಮಾಡ್ತಾ ಇದ್ದಾನೆ. ಅಮೇರಿಕನ್ ಅಧ್ಯಕ್ಷರು ತನ್ನ ನೋಟಲ್ಲಿ ಬರ್ಕೊಳ್ತಾ ಇದ್ದಾರೆ. ಅಹಂಕಾರ ಇಲ್ದಿದ್ರೆ ನಿಜವಾದ ನಾಯಕ ಆಗ್ತಾನೆ ಅನ್ನೋದಕ್ಕೆ ಇದು ಉದಾಹರಣೆ. ಏನು, ಅಪ್ಪ ಅವನಿಗೆ ಮನೇಲಿ ತುಂಬ ಹಿಂಸೆ ಕೊಟ್ಟಿದ್ದಂತೆ. ಅಪ್ಪ 22 ವರ್ಷ ನನಗೆ ಹಿಂಸೆ ಕೊಟ್ರಿ, ಅದನ್ನು ತಡೆಯಲಾರದೆ ಮಿಲಿಟ್ರಿ ಸೇರಿಕೊಂಡೆ. ಇವಾಗ ನಾನು ದೇಶಕ್ಕಾಗಿ ತ್ಯಾಗ ಮಾಡ್ತಾ ಇದ್ದೇನೆ, ಸಂತೋಷ ಆಗಿದೆ ನನಗೆ ಎಳ್ಳಷ್ಟು ದುಃಖ ಇಲ್ಲ. ಆದರೆ ಅಪ್ಪ, ಕೊನೆಯದೊಂದು ರಿಕ್ವೆಸ್ಟ್ ಅಪ್ಪ, ನನ್ನ 2 ತಮ್ಮಂದರಿಗೆ ಹಿಂಸೆ ಕೊಡಬೇಡಿ. ಇತಿ ಜೋಸೆಫ್. ಅವನ ಹೆಸರು ಜೋಸೆಫ್ ಅಂತ ಹೇಳ್ದ. ಪರವಾಗಿ ಅಬ್ರಹಾಂ ಲಿಂಕನ್ ಅಂತ ಸೈನ್ ಮಾಡ್ದ. ಆಗ ನೋಡ್ದ, ಅವನಿಗೆ ಗೊತ್ತಾಯ್ತು ಅಬ್ರಹಾಂ ಲಿಂಕನ್ ಅಂತ ಕಣ್ಣರಳಿಸಿ ನೋಡ್ದ. ಅಬ್ರಹಾಂ ಲಿಂಕನ್ ಅಂದ. ಆರ್ ಯು ದ ಪ್ರೆಸಿಡೆಂಟ್ ಆಫ್ ಅವರ್ ಕಂಟ್ರಿ ಅಂದ. ಹೂಮ್ ಡು ಯು ಸಿ ಹಿಯರ್ ಅಂತ ಕೇಳ್ದ. ಯು ಪೀಪಲ್ ಓನ್ಲಿ ಅಂದ. ನಿಮ್ಮನ್ನು ನೋಡೋಕ್ಕೆ ಬಂದೆ ಅಂತ. ಕಣ್ಣಲ್ಲಿ ದಳದಳ ನೀರು ಬಂತಂತವನಿಗೆ. ಜಿ, ನನ್ನೊಂದು ಲಾಸ್ಟ್ ರಿಕ್ವೆಸ್ಟ್ ಇದೆ, ನಡೆಸ್ಕೊಡ್ತೀರಾ? ಏನಪ್ಪ ಅದು? ನಾನಿಂದು 10-15 ನಿಮಿಷ ಬದುಕ್ತೀನಿ ಅಂತ ಅನಿಸ್ತಾ ಇದೆ. ನಾನು ಸಾಯುವರೆಗೂ ನನ್ನ ಕೈ ಹಿಡಿದಿಟ್ಕೋಬೇಕು. ನೀವು ಕೈ ಹಿಡ್ಕೊಂಡಿರ್ಬೇಕು. ಆಗಲಿ ಅಂತ ಎಲ್ಲ ಕೆಲಸ ಬಿಟ್ಟು ಕೈ ಹಿಡ್ಕೊಂಡ. ಕೊನೆಗೆ ಲಾಸ್ಟ್ ಉಸಿರು ಬಿಡುವಾಗ, ನಿಮ್ಮಂಥ ತಂದೆ ನನಗಿದ್ದಿದ್ರೆ ಅಂತ ಪ್ರಾಣ ಬಿಟ್ಟ. ಲಿಂಕನ್ ವ್ಯಕ್ತಿತ್ವ ನೋಡಿ. ಅಂತಹ ಆದರ್ಶ ನಾಯಕತ್ವದ ಪಾಠವನ್ನು ನಮ್ಮ ಮಕ್ಕಳಿಗೆ ಮಾಡಬೇಕಿವತ್ತು. ಮಕ್ಕಳು ದಾರಿ ತಪ್ಪಿದ್ದಾರೆ. ಪೇರೆಂಟ್ಸ್ ಹೇಳಿದ್ದು ಕೇಳಲ್ಲ, ಅಧ್ಯಾಪಕರು ಹೇಳಿದ್ದು ಕೇಳಂಗೇ ಇಲ್ಲ. ಹಂಗೆ ಮಾಡಿಟ್ಟಿದೆ ನಮ್ಮ ಗೌರ್ಮೆಂಟು. ಹೊಡಿಬಾರ್ದು ಅಂತ ಹೇಳಿ ರೂಲ್ಸ್ ಮಾಡಿಬಿಟ್ಟಿದ್ದಾರೆ. ಮಕ್ಕಳಿಗೆಲ್ಲರಿಗೂ ಗೊತ್ತಿರುತ್ತೆ. ಪಾಠ ಅರ್ಥ ಆಗದಿದ್ರು ಇದು ಮೊದಲು ಅರ್ಥ ಮಾಡ್ಕೊಂಡಿರ್ತಾರೆ. ಕೋರ್ಟಿಗೆ ಹೋಗ್ಬೋದು ಕಣೋ, ಮಾತಾಡ್ತಾರೆ. ಕೋರ್ಟಿಗೆ ಹೋಗ್ಬೋದು ಕಣೋ, ಹೊಡೆಯಂಗಿಲ್ಲ ನಮಗೆ. ಹೊಡಿದೇನೆ ನೆಣಕಂಡು ಸತ್ತೋಗ್ತಾವೆ. ಇವಾಗ ಗಟ್ಟಿತನವೇ ಇಲ್ಲ. ನಾವು ನೋಡಿ 8-9 ಜನ ಮನೇಲಿ ಇದ್ವಿ. ಅಪ್ಪಮ್ಮ ಎಟ್ಟು ಕೇರೆ ಸ್ಕೂಲಿಗೆ ಸೇರಿಸ್ಬಿಟ್ರೆ ಎಲ್ಲ ಜವಾಬ್ದಾರಿ ಅವರದ್ದೇ. ಒಂದಷ್ಟು ದಿವಸ ಪೆಟ್ಟು ತಿಂತಿದ್ವಿ. ಹೆಂಗೆ ಗಟ್ಟಿಯಾಗಿದ್ದೀವಿ ನೋಡಿ ಇವತ್ತು. ಯಾವುದೋ ಮ್ಯಾನೇಜ್ಮೆಂಟ್ ಪೆಟ್ಟು ಕೊಟ್ಟರು ಅಂತ 50,000 ರೂಪಾಯಿ ದಂಡ ಹಾಕಿದ್ರಂತೆ ತಮಾಷೆಗೆ. ಇನ್ನು ಪೆಟ್ಟು ಕೊಡ್ತಾರಾ? ಪಾಠ ಹೇಳ್ತಾರ ಅವರು? ಅಂಥದ್ದೇನಾದರೂ ನಮ್ಮ ಪ್ರಸಂಗದಲ್ಲಿ, ನಮ್ಮ ಬಾಲ್ಯದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ನಾನು ಕೋಟ್ಯಾಧಿಪತಿ ಆಗ್ತಿದ್ದೆ. ಅಷ್ಟು ಪೆಟ್ಟು ತಿಂದಿದ್ದೀನಿ ನಾನು. ಕಷ್ಟ ಸಹಿಸುವ ಶಕ್ತಿ ಇಲ್ಲ. ಆ ಸತ್ವವನ್ನು ತುಂಬುವಂಥದ್ದು ಇಲ್ಲವೇ ಇಲ್ಲ. ಸಮಾಜವೂ ಹಾಗೆ ಆಗ್ತಿದೆ. ನೀವೇನಾದರೂ ನೀತಿಯನ್ನು, ಮೌಲ್ಯವನ್ನು ಕಲಿಸಬೇಕಾದ್ರೆ ಶ್ರದ್ಧೆಯಿಂದ ನಿಮ್ಮ ಮಕ್ಕಳಿಗೆ ನೀವೇ ಕಲಿಸಬೇಕೇ ಹೊರತು ಹೊರಗಡೆ ಪ್ರಪಂಚ ಖಂಡಿತ ಕಲಿಸಲ್ಲ. ಆ ಮಟ್ಟಕ್ಕೆ ಇವತ್ತು ಬೆಳೀತಾ ಇದೆ. ನಿಜವಾಗಿಯೂ ದುಃಖ ಆಗುತ್ತೆ ಇದು. ಆದ್ದರಿಂದ ಒಳ್ಳೆಯ ಸೇವಾ ಮನೋಭಾವವನ್ನು ಬೆಳೆಸುವಂಥ ಪ್ರವೃತ್ತಿ ನಮ್ಮದಾಗಬೇಕು. ಅದಕ್ಕೆ ಅಹಂಕಾರ ಇರಬಾರದು. ಹೆಸರೆಂಬುದೇ ಕಸರು ಬೀಸುವ ಗಾಳಿ, ಹಸೆಯೊಂದು ನಿನಗೇಕೆ ಬ್ರಹ್ಮಪ್ರಿಯೊಳಗೆ. ಹೆಸರಿಗಾಗಿ ಕೆಲಸ ಮಾಡಬೇಡ. ವಿಶಾಲವಾದ ಜಗತ್ತಲ್ಲಿ ನಿನಗೊಂದು ಸ್ಥಾನಮಾನ ಯಾಕೆ ಬೇಕು? ಅದಕ್ಕೆ ಹೇಳ್ತಾರೆ, ಶಿಶುವಾಗು ನೀ ಮನದಿ, ಹಸುವಾಗು ಸಸಿಯಾಗು, ಕಸಬೊರಕೆಯಾಗಿಳೆಗೆ ಮಂಕುತಿಮ್ಮ. ಮಗುವಿನ ಹಾಗಿದ್ದು ಬಿಡಪ್ಪ, ಒಂದು ಸಸಿ ಹಾಗಿದ್ದು ಬಿಡಪ್ಪ, ಒಂದು ಹಸುವಿನ ಹಾಗಿದ್ದು ಬಿಡಪ್ಪ. ಯಾವುದಾಗ್ದು ತೊಂದರೆ ಇಲ್ಲ. ಕಸಬೊರಕೆಯಾಗಿಳೆಗೆ ಮಂಕುತಿಮ್ಮ. ನಿಜವಾದ ಲೀಡರ್ ಹೇಗಿರಬೇಕು ಅಂದರೆ ಕಸಬೊರಕೆ ಆಗಿರಬೇಕಂತೆ. ಬಯಲದ್ದೆಲ್ಲ ಕಸ ಗೊಡಿಸುತ್ತೆ, ಮೂಲೆಯಲ್ಲಿರುತ್ತಲ್ವಾ. ಅದರ ಯೋಗ್ಯತೆ ಗೊತ್ತಿದ್ದವರು ಮೂಲೆಗೂ ಹುಡ್ಕೊಂಡು ಬರ್ತಾರಲ್ವ, ಅದು ಗೌರವ ಅಲ್ಲ. ಮೂಲೆಗೆ ಮಾಡುವ ಕೆಲಸ ಮಾಡಿ ಮೂಲೆಗೆ ಸೇರಿದರೆ 2 ಲಾಭ. ಇನ್ಯಾರು ನಮಗೆ ಮೂಲೆ ಸೇರಿಸಲ್ವೇ?
ಮೂಲೆ ಇದ್ದವ್ರನ್ನು ಹುಡ್ಕೊಂಡು ಬಂದು ನೀವು ಬರ್ರಿ ಅಂತ. ಅದಕ್ಕೆ ನಾನು ಈ ಪದ್ಯವನ್ನು ನಾನು ಅರ್ಥ ಮಾಡ್ಕೊಂಡ್ಮೇಲೆ ಸಾಧ್ಯವಾದಷ್ಟು ಹಿಂದಿನ ಸೀಟೇ ಹಿಡ್ಕೊಂಡು ಕೂತ್ಕೊಳ್ತೀನಿ. ನಾವೊಂಥರ ನೋಡಿದ್ರೆ ಗೆಸ್ಟ್ ಹಂಗೆ ಕಾಣೋದೇ ಇಲ್ಲ, ನಮ್ದು ವೀಕ್ನೆಸ್ಸೇ ಇರ್ಬೋದು. ಅಲ್ಲ ಹೋದ್ಸಲ ಇಲ್ಲಿ ಬಂದಾಗಲೂ ಆಕೆ ಯಾರೂ ಮಾತಾಡ್ತಿರ್ಲಿಲ್ಲ. ಮುಗಿಸಿದ ಮೇಲೆ ಎಲ್ಲ ಬಂದು ಪಾಪ ಪ್ರೀತಿಯಿಂದ ಅಡ್ಡ ಬೀಳೋರೇನು ಏನು ಖುಷಿ. ಆದರೆ ಆ ಖುಷಿ ನೋಡಿ, ನಾನು ಮೊದಲೇ ಅವು ಅಂತೇಳಿ ತೋರಿಸಿದ್ರೆ ಇರ್ತಿತ್ತಾ? ಹಾಗೆ ಗೊತ್ತಾಗಬೇಕು ಅದು ಎಷ್ಟು ಪವರ್ಫುಲ್ ಅಂತ ನನಗನುಭವಕ್ಕೆ ಬಂದಿದೆ. ಕಸಬೊರಕೆಯಾಗಿಳೆಗೆ ಮಂಕುತಿಮ್ಮ, ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸೊಳಿತಿರುವುದನ್ನು ಕೇಡುಗಳ ನಡುವೆ, ಇರುವ ಭಾಗ್ಯವ ನೆನೆದು ಬಾರೆನೆಂಬುದನ್ನು ಬಿಡು, ಹರುಷಕಿದು ದಾರಿಯಲೋ ಮಂಕುತಿಮ್ಮ. ನಿಜವಾದ ಸಂತೋಷಕ್ಕೆ ದಾರಿ ನಿಮಗೆಲ್ಲ ಗೊತ್ತಿದ್ದ 2 ಸಾಲು ಕೊನೆಯದು, ಅದನ್ನು ಹೇಳಿ ಮುಗಿಸ್ತೀನಿ. ಇನ್ನೊಂದು 3 ನಿಮಿಷ 4 ನಿಮಿಷ ಇದೆ ಅಷ್ಟೆ. ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು. ಬರ್ದಿದ್ರ ಕಡೆಗೆ ಗಮನ ಕೊಡಬೇಡ. ಇದು ನಮ್ಮ ಜೀವನಕ್ಕೆ ಪಾಠ ಅಲ್ವಾ? ನಾವೆಲ್ಲ ಇಲ್ಲ ಅನ್ನೋದು ಕೊರಗೆ ಏನಿದೆಯೋ ನೋಡ್ಕೋ. ಇಲ್ಲ 2 ಮಕ್ಕಳು ಇದಾವಲ್ಲ, ಖುಷಿ ಪಡು. ಆ 2 ಮಕ್ಕಳು ಇದ್ದವು ಕೂಡ ಒಂದು ಆ ಕಡೆ ಒಂದು ಈ ಕಡೆ ಆಗಿದ್ರೆ ಅದು ಖುಷಿನಾ? ಭಗವಂತನ ಅನುಮತಿ ಮುದ್ರೆ ಇದ್ದರೆ ಮಾತ್ರ ನಾವು ಇಚ್ಛೆ ಪಟ್ಟಾಗೆ ನಮಗೆ ವಸ್ತುಗಳು ಸಿಗ್ತವೆ. ಅವನ ಅಂಗೀಕಾರ ಮುದ್ರೆ ಬೇಕು, ನಮ್ಮದೇನು ಇಲ್ಲ, ನಾವು ಹೇಳ್ಕೊಳ್ಳೋದಷ್ಟೇ. ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ. ಒಳ್ಳೇದನ್ನು ಗುರುಸ್ತಾ ಹೋಗಪ್ಪ, ಕೇಡು ನೋಡಬೇಡ. ಗುಲಾಬಿಯ ಗಿಡದಲ್ಲಿ ಹೂವು ನೋಡು, ಮುಳ್ಳು ಲೆಕ್ಕ ಹಾಕಬೇಡ. ಕೆಲವರಿಗೆ ಅದೇ ಉದ್ಯೋಗ. ಈ ಹೊಲಸು ನೊಣ ಇರುತ್ತಲ್ಲ, ಮುಖದಲ್ಲಿ ಎಷ್ಟೇ ಸೌಂದರ್ಯ ಇರಲಿ ಕಜ್ಜಿ ಎಲ್ಲ ರೀತಿಯ ಅಂತ ಹುಡುಕುತ್ತೆ, ಅದು ನೊಣದ ಲಕ್ಷಣ. ಆದರೆ ಜೇನ್ನೊಣ ಹಾಗಲ್ಲ, ಬೇವಿನ ಹೂವಿನಲ್ಲಿಯೂ ಸಿಹಿಯಾದ ಮಕರಂದವನ್ನೇ ಹುಡುಕುತ್ತಾ ಹೋಗುತ್ತಲ್ಲ. ನಾವೆಲ್ಲ ಜೇನು ನೊಣಗಳಾಗಬೇಕೇ ಹೊರತು ಹೊಲಸು ನೊಣಗಳಾಗಬಾರ್ದಲ್ವಾ? ಬರದಿಹುದ ರೆಣಿಕೆಯಲ್ಲಿ ಬಂದಿಹುದ ಮರೆಯದಿರು, ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ, ಇರುವ ಭಾಗ್ಯವ ನೆನೆದು ಬಾರೆನೆಂಬುದನ್ನು ಬಿಡು. ಏನು ಭಾಗ್ಯ ಇದೆಯೋ ಅದನ್ನೆನೆ, ಬರದೇ ಇದ್ರ ಕಡೆ ಗಮನ ಕೊಡಲೇಬೇಡ. ಹರುಷಕಿದು ದಾರಿಯಲೋ ಮಂಕುತಿಮ್ಮ, ಸಂತೋಷಕ್ಕಿದೆ ಒಂದು ದಾರಿ. ಎಂಥ ಸೂತ್ರ ಇದು ಜೀವನಕ್ಕೆ. ಬರ್ದಿದ್ದು ನಮಗೆಲ್ಲ ಇಲ್ಲದ ಕಡೆಗೆ ಗಮನ ಅಷ್ಟೇ. ಇದೆಯಲ್ಲ, ಈ ಶರೀರ ಇದೆಯಲ್ಲ, ಸ್ವಸ್ಥವಾಗಿದೆಯಲ್ಲ, ಇದ್ರ ಕಡೆಗೆ ನೋಡು. ಇದೇ ಶರೀರದಿಂದ ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಪಡೆದರಲ್ಲ, ಆ ಶಕ್ತಿ ಇದೆ, ಇಲ್ಲೇ ಕೊಟ್ಟಿದ್ದಾನೆ ಭಗವಂತ. ಉಪಯೋಗಿಸ್ಕೊಂಡು ನೋಡಬೇಕು. ಅವರಿಗೆ ಹೆಲಿಕಾಪ್ಟರ್ ಕೊಟ್ಟಿದ್ದಾರೆ, ಇವ್ರಿಗೆ ವಿಮಾನದಲ್ಲಿ ತಿರುಗ್ತಾರೆ. ಹೊಟ್ಟೆ ಉರಿ, ನಮ್ಮ ಕಾಲು ಗಟ್ಟಿ ಇದೆಯಲ್ಲ, ಎಲ್ಲಿಂದ ಎಲ್ಲಿ ಬೇಕಾದ್ರೆ ಅವ್ನು ನಡ್ಕೊಂಡೇ ಹೋಗ್ತೀವಲ್ಲ, ಆ ಕಾರಲ್ಲಿ ಕೂತ್ಕೊಂಡು ಹೊಟ್ಟೆ ಬೆಳೆಸ್ಕೊಂಡವ್ರು ಒಂದು ಹೆಜ್ಜೆ ನಡೀತಾರ? ಯೋಚನೆ ಮಾಡಿ, ನೋಡಬೇಕಲ್ಲ, ಗುರುತಿಸ್ಬೇಕಲ್ಲ.